ಈ ಕಾರ್ಯಕ್ರಮದ ವೈಶಿಷ್ಟ್ಯ ಇವತ್ತು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಈ ಒಂದು ಹೊಸ ಪುಸ್ತಕವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಇದರ ಹೆಸರು ಪ್ರಯತ್ನವೇ ಪರಮೇಶ್ವರ ಅಂತ. ಪ್ರಯತ್ನವೇ ಪರಮೇಶ್ವರ. ಇದರ ಕುರಿತಾಗಿ ಮೊದಲ ಮಾತು ಓದಿದಾಗ ನಿಮಗೆ ಕೆಲವು ಅಭಿಪ್ರಾಯ ಆಗ್ತದೆ. ಇದೊಂದು ವಿಶಿಷ್ಟವಾದ ಪುಸ್ತಕ. ಪ್ರಯತ್ನವೇ ಪರಮೇಶ್ವರ ಎಂಬ ಈ ಶಿರೋನಾಮೆಯ ಕುರಿತು ಸ್ವಲ್ಪವೇ ಆಲೋಚಿಸಿ ನೋಡಿದರೂ ಸಾಕು, ಈ ಪುಸ್ತಕ ಏನು ಹೇಳ ಹೊರಟಿದೆ ಎಂಬುದು ಕೂಡಲೇ ಹೊಳೆಯದಿರುವುದಿಲ್ಲ. ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡಲು ಪರಮೇಶ್ವರನೇ ಪ್ರತ್ಯಕ್ಷವಾಗಿ ಬರಬೇಕಿಲ್ಲ. ಬದಲಾಗಿ ಅವನು ಪ್ರಯತ್ನ ರೂಪದಿಂದ ಇದ್ದು ಎಲ್ಲವನ್ನೂ ನಡೆಸಿಕೊಡುತ್ತಾನೆ ಎಂಬುದನ್ನು ಈ ಶಿರೋನಾಮೆ ಸೂಚಿಸುವುದಿಲ್ಲವೇ? ನಿಜಕ್ಕೂ ಕ್ರಮಾಗತವಾದ ಪ್ರಯತ್ನ, ಶಿಸ್ತುಬದ್ಧವಾದ ಪ್ರಯತ್ನ, ಉತ್ಸಾಹಪೂರ್ಣ ಭಗೀರಥ ಯತ್ನ ನಮಗೆ ದೊರಕಿಸಿಕೊಡದಿರುವುದು ಯಾವುದಿದೆ? ನಮಗೆ ಬೇಕಾದುದನ್ನು ಪ್ರಯತ್ನದ ಮೂಲಕವೇ ಪಡೆಯಲು ಸಾಧ್ಯವಿರುವಾಗ ಪರಮೇಶ್ವರನ ಕೃಪೆಗಾಗಿ ಕಾಯುವ ಕೆಲಸವೇನಿದೆ? ಹಸಿವಿನ ಬಾಧೆಯನ್ನು ಹೆಂಗಿಸಿಕೊಳ್ಳಲು ತಟ್ಟೆ ಇಟ್ಟುಕೊಂಡು ಹೊಟ್ಟೆ ತುಂಬ ಉಣ್ಣುವುದು ಬಿಟ್ಟು ಪರಮೇಶ್ವರನ ಕೃಪೆಗೆ ಕಾಯುವರೆ? ತೀರ ಸಾಮಾನ್ಯವಾದ ಈ ಊಟ ತಿಂಡಿಯ ವಿಚಾರ ಆಗಿರಲಿ, ಅತ್ಯಂತ ವೈಜ್ಞಾನಿಕವೂ ಆಧುನಿಕವೂ ಆದ ಜೀವನ ಸೌಕರ್ಯಗಳನ್ನು, ಭೋಗ ಭಾಗ್ಯಗಳನ್ನು ಗಮನಿಸಿ ನೋಡೋಣ. ಇವುಗಳೆಲ್ಲ ಸಮರ್ಥ ಕಾರ್ಯಶೀಲರಿಂದ ಆದುವಲ್ಲದೆ ಮತ್ತೇನು? ದೇವರು ಅದಾಗಲೇ ನಮ್ಮಲ್ಲಿ ಇಟ್ಟಿರುವ ಜ್ಞಾನಶಕ್ತಿ, ಇಚ್ಛಾಶಕ್ತಿ ಹಾಗೂ ಕ್ರಿಯಾಶಕ್ತಿಯನ್ನು ಯಾರ್ಯಾರು ಎಷ್ಟೆಷ್ಟು ಬೆಳೆಸಿಕೊಂಡಿರುವರೋ ಅವರು ಅಷ್ಟರ ಮಟ್ಟಿನ ಮಹಾಕಾರ್ಯಗಳನ್ನು ಮಾಡುವುದು ಖಂಡಿತ. ಪ್ರಯತ್ನ ಶೂನ್ಯರು ತಮ್ಮ ಸ್ವಂತ ಜೀವನವನ್ನು ಸುಖಮಯವಾಗಿಸಲಾರರು. ಆದರೆ ಪ್ರಯತ್ನಶೀಲರು ಸ್ವಯಂ ತಾವು ನೆಮ್ಮದಿಯ ಬದುಕು ನಡೆಸಬಲ್ಲರಲ್ಲದೆ ತಮ್ಮ ನೆರಳಲ್ಲಿರುವವರಿಗೂ ನೆರವು ನೀಡಬಲ್ಲರು. ಪ್ರಯತ್ನ ಶೂನ್ಯರು ಪರಮೇಶ್ವರನಿಗೆ ಮೊರೆ ಇಟ್ಟರೂ ಅವರಿಗೆ ಉದ್ಧಾರವಿಲ್ಲ. ಆದರೆ ಪ್ರಯತ್ನಶಾಲಿಗಳ ಮೇಲೆ ಪರಮೇಶ್ವರನೇ ಪ್ರಸನ್ನನಾಗುವುದರಲ್ಲಿ ಸಂಶಯವಿಲ್ಲ. ಪರಮೇಶ್ವರನು ಪ್ರಯತ್ನಶೀಲತೆಯಲ್ಲಿ ಸೇರಿಕೊಂಡಿದ್ದಾನೆ. ಆ ಪ್ರಯತ್ನಶೀಲತೆಯನ್ನು ನಮ್ಮೊಳಗೆ ಸೇರಿಸಿಕೊಂಡರಾಯಿತು. ಈಗ ಯಾರೂ ಈ ಪುಸ್ತಕವನ್ನು ಓದಲು ಸಮಯವಿಲ್ಲ ಎನ್ನುವಂತಿಲ್ಲ, ಮನಸ್ಸಿಲ್ಲ ಎನ್ನುವಂತಿಲ್ಲ. ಏಕೆಂದರೆ ಪ್ರಯತ್ನರೂಪಿ ಪರಮೇಶ್ವರನೀಗ ನಮ್ಮೊಳಗೆ ಇರುವನಲ್ಲ. ದೈವ ಬಲವೋ ಪುರುಷ ಪ್ರಯತ್ನವೋ ಅಂತ ಇನ್ನೊಂದು ಅಧ್ಯಾಯ. ಸುಖ, ಸಂಪತ್ತು, ಜಯ, ಯಶಸ್ಸು ಇವುಗಳಿಗೆಲ್ಲ ಕಾರಣ ದೈವ ಬಲವೋ ಅಥವಾ ಪುರುಷ ಪ್ರಯತ್ನವೋ ಎಂಬ ಜಿಜ್ಞಾಸೆ, ಚರ್ಚೆ ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದೆ. ಈ ವಿಷಯದಲ್ಲಿ ಎಲ್ಲರೂ ಏಕಪ್ರಕಾರವಾಗಿ ತಲೆ ಕೆಡಿಸಿಕೊಳ್ಳುವುದೇನೂ ಕಾಣುತ್ತಿಲ್ಲ. ಆದರೂ ಜೀವನವು ಸದಾ ಸಮಗತಿಯಲ್ಲಿ ಸಾಗದೆ ಉನ್ನತಿ ಅವನತಿ ಸಂಭವಿಸಿ ಸುಖ ದುಃಖ ಲಾಭ ನಷ್ಟಗಳೆಂಬ ವೈಪರೀತ್ಯಗಳು ತಲೆದೋರಿ ಈ ದ್ವಂದ್ವಗಳಿಂದ ಬೆಂದಾಗ ಮಾತ್ರ ತಲೆ ಕೆರೆದುಕೊಳ್ಳುತ್ತಾರೆ, ಇದ್ಯಾಕೆ ಹೀಗೆ ಎಂದು. ಆದರೆ ಎಷ್ಟು ಆಲೋಚಿಸಿದರೂ ಸಾಮಾನ್ಯ ವ್ಯಕ್ತಿಗಳು ನಿರ್ದಿಷ್ಟವಾದ ಕಾರಣವನ್ನು ಕಂಡುಕೊಳ್ಳಲಾರರು. ಏಕೆಂದರೆ ಸಾಮಾನ್ಯರ ಮನಸ್ಸೋ ಗೊಂದಲಮಯ, ವಿಷಯವೋ ಜಟಿಲತಮ. ಆದರೆ ತಪೋಬಲವುಳ್ಳ ಋಷಿಗಳು
ಹಾಗೂ ತಿಳಿಮನದ ಪ್ರಾಜ್ಞರು ಈ ವಿಷಯವಾಗಿ ನೀಡುವ ತೀರ್ಮಾನ ಬಹುಮಟ್ಟಿಗೆ ಸಮಂಜಸವೆನ್ನಬಹುದು. ಅವರೆನ್ನುತ್ತಾರೆ, ಹಿಂದಣ ಜನ್ಮಗಳಲ್ಲಿ ಮಾಡಿದ ಪುರುಷ ಪ್ರಯತ್ನಗಳ ಪರಿಣಾಮಗಳೇ ಮುಂದಣ ಜನ್ಮಗಳಲ್ಲಿ ದೈವ ಬಲವಾಗಿ ಕಾಣಿಸಿಕೊಳ್ಳುತ್ತದೆ. ಅದೃಷ್ಟ ವಿಧಿ ಎಂಬುದು ಪರ್ಯಾಯವಾಗಿ ದೈವವೇ ಆಗಿದೆ ಎಂದು. ಇಲ್ಲೊಂದು ಪ್ರಶ್ನೆ ಹೇಳಬಹುದು, ಅದೃಷ್ಟ ವಿಧಿ ದೈವವೆಂಬುದೇನೋ ಸರಿಯೇ, ಆದರೆ ದುರದೃಷ್ಟ ದುರ್ವಿಧಿ ದುರ್ದೈವ ಎಂಬುದೆಲ್ಲ ಏನಿರಬಹುದು ಎಂದು. ಇಲ್ಲಿ ನಾವು ಸತ್ಕರ್ಮ ಹಾಗೂ ದುಷ್ಕರ್ಮಗಳ ಪಾತ್ರವನ್ನು ಗಮನಿಸಬೇಕಾಗುತ್ತದೆ. ಸತ್ಕರ್ಮದಿಂದ ಸದೈವ, ದುಷ್ಕರ್ಮದಿಂದ ದುರ್ದೈವ, ಹಾಗೆಯೇ ದುರದೃಷ್ಟ ದುರ್ವಿಧಿ ಕೂಡ. ದೃಷ್ಟ ಎಂದರೆ ಕಾಣುವಂಥದು, ದೃಷ್ಟ ಎಂದರೆ ಕಾಣುವಂಥದು, ಅದೃಷ್ಟ ಎಂದರೆ ಕಾಣದಿರುವಂಥದು. ಹಿಂದಣ ಜನ್ಮಗಳಲ್ಲಿ ನಾವು ಮಾಡಿದ ಕರ್ಮಗಳೇ ಕಾಣಬರುವುದಿಲ್ಲವೆಂದ ಮೇಲೆ, ಹಿಂದಣ ಜನ್ಮಗಳಲ್ಲಿ ನಾವು ಮಾಡಿದ ಕರ್ಮಗಳೇ ಕಾಣಬರುವುದಿಲ್ಲವೆಂದ ಮೇಲೆ ಅವುಗಳ ಫಲಗಳನ್ನು ಕಾಣಲುಂಟೆ. ಆದ್ದರಿಂದಲೇ ಅವು ಅದೃಷ್ಟ. ಉತ್ತಮ ಅದೃಷ್ಟ ಸತ್ಕರ್ಮಗಳ ಫಲ, ದುರದೃಷ್ಟ ದುಷ್ಕರ್ಮಗಳ ಫಲ. ಅದೃಷ್ಟವೆಂದರೆ ಕಾಣಲಾಗದ್ದು ಎಂದು ಹೇಳಿದರೂ ಕರ್ಮಫಲ ರೂಪವಾದ ಆ ಅದೃಷ್ಟದ ಆಟವನ್ನು ಚೆನ್ನಾಗಿಯೇ ಕಾಣಬಹುದಾಗಿದೆ. ಅದೃಷ್ಟಶಾಲಿ ಮುಟ್ಟಿದ್ದೆಲ್ಲ ಚಿನ್ನ, ದುರದೃಷ್ಟವಂತ ಮುಟ್ಟಿದ್ದೆಲ್ಲ ಮಣ್ಣು. ಇದನ್ನು ನಾವು ಲೋಕದಲ್ಲಿ ಕಾಣುತ್ತೇವೆ, ಕಂಡು ಸಹಜವಾಗಿಯೇ ಉದ್ಗರಿಸುತ್ತೇವೆ. ಎಲ್ಲವೂ ಅದೃಷ್ಟವನ್ನು ಅವಲಂಬಿಸಿದೆ ಎಂದು. ಆದರಿದು ನಿಜವೇ? ಪುನಃ ಮನಸ್ಸು ಡೋಲಾಯಮಾನ. ಆದರೆ ಡೋಲಾಯಮಾನವಾಗಬೇಕಿಲ್ಲ. ಏಕೆಂದರೆ ಪುರುಷ ಪ್ರಯತ್ನವೇ ಅದೃಷ್ಟವಾಗಿ ಫಲ ಕೊಡುತ್ತಿರುವುದಲ್ಲವೇ? ಆದ್ದರಿಂದ ಪ್ರಯತ್ನಶೀಲನೇ ಅದೃಷ್ಟಶಾಲಿಯಾಗುವುದು ಮತ್ತು ಆ ಅದೃಷ್ಟಶಾಲಿಯೇ ಪ್ರಯತ್ನಶೀಲನಾಗುವುದು. ಹಾಗೂ ಈ ಪ್ರಯತ್ನಶೀಲನೇ ಇನ್ನಷ್ಟು ಮತ್ತಷ್ಟು ಅದೃಷ್ಟಶಾಲಿಯಾಗುತ್ತಾ ಹೋಗುವುದು ಎಂದು ತಿಳಿಯಬೇಕು. ಹೀಗೆಂದು ತಿಳಿಯುವ ಸಾಮರ್ಥ್ಯ ಬಂದಾಗಲೇ ನಮಗೆ ಪ್ರಾಜ್ಞರ ವಿವೇಕವಾಣಿಗಳೆಲ್ಲ ಹೃದ್ಗೋಚರವಾಗುವಂಥದ್ದು. ನಿಮ್ಮ ಭಾಗ್ಯದ ದಿನಗಳನ್ನು ರೂಪಿಸಿಕೊಳ್ಳಬೇಕಾದವರು ನೀವೇ. ಎದ್ದೇಳಿ ಧೀರರಾಗಿ ಬಲಾಢ್ಯರಾಗಿ ಎಲ್ಲ ಬಗೆಯ ಹೊಣೆಗಾರಿಕೆಯನ್ನು ನೀವೇ ಕೈಗೆ ತೆಗೆದುಕೊಳ್ಳಿರಿ. ನಿಮ್ಮ ಭವಿಷ್ಯದ ನಿರ್ಮಾಪಕರು ನೀವೇ ಎಂಬುದು ನಿಮಗೆ ತಿಳಿದಿರಲಿ. ನಿಮಗೆ ಅಗತ್ಯವಿರುವ ಶಕ್ತಿ, ಸಹಾಯ, ಸಾಮರ್ಥ್ಯಗಳೆಲ್ಲ ನಿಮ್ಮೊಳಗೆಯೇ ಇವೆ. ಆದ್ದರಿಂದ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳಿರಿ ಎಂಬ ವಿವೇಕಾನಂದರ ಬೋಧನೆಗಳನ್ನು ಅರ್ಥೈಸಿಕೊಂಡಾಗ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಎಂಬ ಶ್ರೀಕೃಷ್ಣವಾಣಿಯ ಮರ್ಮ ಗೋಚರಿಸುವುದು. ಕಡು ಬಡತನದಲ್ಲಿ ಜನಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು ಅದೃಷ್ಟನಂಬಿ ಕುಳಿತರೆ ಅಥವಾ ಸ್ವಪ್ರಯತ್ನದಿಂದ ತಮ್ಮನ್ನು ತಾವೇ ಉದ್ಧರಿಸಿಕೊಂಡರೆ ಅವರೆನ್ನುತ್ತಾರೆ, ನನ್ನ ವ್ಯಕ್ತಿತ್ವದ ರಹಸ್ಯವನ್ನು ಸಾರಾಂಶವಾಗಿ ಹೀಗೆ ಹೇಳ ಬಯಸುತ್ತೇನೆ. ಕಷ್ಟಪಟ್ಟು ಕೆಲಸ ಮಾಡುವುದು, ಶಿಸ್ತಿನಿಂದ ಇರುವುದು, ಸರಳ ಜೀವನ ನಡೆಸುವುದು ಮತ್ತು ಸದಾ ಸಂತುಷ್ಟನೂ ಆಗಿ ಇರುವುದು. ಜನಪ್ರಿಯವಾದ
ಫೋರ್ಡ್ ಎಂಬ ಕಾರಿನ ನಿರ್ಮಾಪಕ ಹೆನ್ರಿ ಫೋರ್ಡ್ ಹೇಳುವ ಮಾತು ಕೇಳಿ. ನನ್ನ ಜೀವನದ ಯಶಸ್ಸಿಗೆ 3 ಮುಖ್ಯ ರಹಸ್ಯಗಳಿವೆ. ಅವು ಯಾವುವೆಂದರೆ ಪರಿಶ್ರಮ, ಪರಿಶ್ರಮ ಮತ್ತು ಪರಿಶ್ರಮ. ಪರಿಶ್ರಮ ಅಂದ್ರೇನು? ಕಷ್ಟಪಟ್ಟು ಕೆಲಸ ಮಾಡೋದು. ಬರೀ ಕಷ್ಟಪಟ್ಟು ಕೆಲಸ ಮಾಡೋದು ಯಾವುದು ಗೊತ್ತಾ? ಕತ್ತೆ. ಬುದ್ಧಿ ಉಪಯೋಗಿಸಿ ಕೆಲಸ ಮಾಡೋದು ಯಾರು? ಮನುಷ್ಯ. ಅಲ್ಲಿ ಪರಿಶ್ರಮ ಅಂತಂದ್ರೆ ಪರಿಪರಿಯಾದ ಪರಿಕರಗಳನ್ನು ಉಪಯೋಗಿಸಿಕೊಂಡು ಪರಿಪರಿಯಾಗಿ ಭಾವಿಸುತ್ತಾ ಆಲೋಚಿಸುತ್ತಾ ಕೆಲಸ ಮಾಡುವಂತಹದ್ದು. ಹಾಗೆ ಮಾಡಿದಾಗ ಎಲ್ಲ ಬಗೆಯ ಮುಂಜಾಗ್ರತೆಯನ್ನು ಇಟ್ಟುಕೊಂಡು ಆ ಜಾಗೃತೆಯಿಂದ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲ ಯಶಸ್ವಿಯಾಗ್ತಾರೆ. ವಿವೇಕಿಗಳ, ಪ್ರಾಜ್ಞರ, ಅನುಭವಿಗಳ ಇಂತಿಂಥ ವಾಕ್ಯಗಳನ್ನೆಲ್ಲ ಕಣ್ತೆರೆದು ಓದಬೇಕು, ಮನ ತೆರೆದು ಅರ್ಥೈಸಿಕೊಳ್ಳಬೇಕು, ಎದೆ ತೆರೆದು ಭಾವಿಸಬೇಕು. ಆಗ ಮಾತ್ರವೇ ಆ ವಾಣಿಗಳೆಲ್ಲ ನಮ್ಮ ಸುದೀರ್ಘ ಜೀವನದ ಮಾರ್ಗದುದ್ದಕ್ಕೂ ಜ್ಯೋತಿಯಾಗಿ ನಿಲ್ಲಬಲ್ಲವು. ಇದಕ್ಕೆ ಸಂಬಂಧಪಟ್ಟಂತೆ ಭಗವದ್ಗೀತೆಯಲ್ಲಿ ನಮಗೆ ಹಲವಾರು ಸಲಹೆ ಸೂಚನೆಗಳು ಸಿಗುತ್ತವೆ. ಇವತ್ತಿಗೂ ಕೂಡ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದಕ್ಕನುಸಾರವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡವರು ಅಲ್ಲೊಬ್ಬರು ಇಲ್ಲೊಬ್ಬರು, ಮಿಕ್ಕವರೆಲ್ಲ ಒದ್ದಾಡುವವರು. ಭಗವದ್ಗೀತೆಯಲ್ಲಿ ಕ್ಲೈಬ್ಯಂ ಆಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಓ ಅರ್ಜುನ, ನಿನ್ನ ಹೇಡಿತನವನ್ನ, ನಿನ್ನ ಷಂಡತನವನ್ನ ಬದಿಗೊತ್ತು ವೀರನಾಗು, ಎದ್ದೇಳು, ಯುದ್ಧ ಮಾಡು. ಯುದ್ಧ ಮಾಡು ಅಂದ್ರೆ ಅರ್ಜುನ ಯುದ್ಧ ಮಾಡುವುದು, ನಾವೆಲ್ಲ ಕಾರ್ಯಶೀಲರಾಗುವುದು. ಯಾವುದೇ ಬಗೆಯ ಕಾರ್ಯವನ್ನು ನಾವು ಮಾಡುವುದು ಅಂತಂದ್ರೆ ಹೆಚ್ಚು ಕಡಿಮೆ ಯುದ್ಧ ಮಾಡಿದ ಹಾಗೆ ಇರ್ತದೆ. ಅವರೊಂದಿಗೆ ಇವರು, ಇವರೊಂದಿಗೆ ಅವರು, ಅವರವರ ಮನಸ್ಸಿನಲ್ಲಿಯೇ ಅವರು ಸೆಣಸಾಡಬೇಕಾಗುತ್ತದೆ. ಅವನಿಂದಾಗಿ ತೊಂದರೆ ಆಯಿತು, ಇವನಿಂದಾಗಿ ತೊಂದರೆ ಆಯಿತು ಅಂತ ಹೇಳಲ್ವಾ? ಆ ತೊಂದರೆಗಳನ್ನು ಜಯಿಸಿ ಮುಂದೆ ಹೋಗಬೇಕು, ಅದೇ ಯುದ್ಧ ಅಂದ್ರೆ. ಅವರಿಂದಾಗಿ ತೊಂದರೆ ಆಯಿತು, ಇವಳಿಂದಾಗಿ ತೊಂದರೆ ಆಯಿತು, ನಿಜ. ಅವರವರ ಮನಸ್ಸಿನಿಂದ ತೊಂದರೆ ಆಗುವುದಿಲ್ವಾ? ಮೂಡು ಅಂತಿಲ್ವಾ? ಮೂಡು ಒಳ್ಳೆ ಕೆಲಸ ಮಾಡೋತ್ತಿಗೆ ಅವನಿಗೆ ಮೂಡೇ ಇಲ್ಲ, ಆಫ್ ಆಗೋಗ್ಬಿಡ್ತದೆ ಮೂಡು. ಅದಕ್ಕೆ ಅವನಿಗೆ ಹೆಸರೇನು ಗೊತ್ತಾ? ಮೂಢಾತ್ಮ ಅಂತ. ಇಂಗ್ಲಿಷ್ ಮೂಡನ್ನ ಆತ್ಮಕ್ಕೆ ಸೇರಿಸಿಬಿಟ್ರೆ ಮೂಢಾತ್ಮ ಆಗಿಬಿಡುತ್ತದೆ. ಇದೊಂದು ಬಗೆಯ ಹೋರಾಟ. ಸರಿಯಾದ ಮೂಡನ್ನ ತಂದುಕೊಳ್ಬೇಕು, ಇಚ್ಛಾ ಶಕ್ತಿ ಉಪಯೋಗಿಸಿ ತಂದುಕೊಳ್ಬೇಕು ಮತ್ತು ಕಾರ್ಯಮಗ್ನರಾಗಬೇಕು, ಯಶಸ್ವಿಗಳಾಗಲೇಬೇಕು. ಯತ್ರ ಯೋಗೇಶ್ವರೋ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ. ಎಲ್ಲರೂ ಹೇಳಿ ದಯವಿಟ್ಟು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ಇವತ್ತು ಹೇಳಿದಾಗ ಆಯ್ತು ನೋಡಿ.
ಈ ನಾಲ್ಗೆಯಿಂದ ಉಚ್ಚರಿಸಿದಂತೆ ಆಯ್ತೋ ಇಲ್ವೋ? ಇದನ್ನ ಕುರಿತಾಗಿ ಒಂದು ಪುಟ್ಟ ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದೇನೆ, ಅದನ್ನ ಕೇಳಿ ದಯವಿಟ್ಟು. ದೈವ ಕೃಪೆಯ ಆರಾಧಕರು ಪುರುಷ ಪ್ರಯತ್ನವನ್ನೇ ಸಮರ್ಥಿಸುವವರ ಮೇಲೆ ಕನಿಕರ ತೋರುವುದುಂಟು. ದೈವ ಕೃಪೆಯ ಆರಾಧಕರು ಪುರುಷ ಪ್ರಯತ್ನವನ್ನೇ ಸಮರ್ಥಿಸುವವರ ಮೇಲೆ ಕನಿಕರ ತೋರುವುದುಂಟು. ಪುರುಷ ಪ್ರಯತ್ನದ ವೀರರು ದೈವ ಕೃಪೆಯ ಆರಾಧಕರನ್ನು ಹೇಡಿಗಳು ಹೇಡಿಗಳು ಅಂತಾರೆ. ಈ ಬಗೆಯ ವಾಗ್ಬಾಣಗಳಿಂದ ಮನಸ್ಸಿಗೆ ಘಾಸಿಯಾದೀತೆ ಹೊರತು ಸತ್ಯಾಂಶ ಗೋಚರಿಸಲಾರದು. ಶಾಂತಮನದ ಸತ್ಪುರುಷರು ಮಾತ್ರವೇ ಸತ್ಯಾಂಶವನ್ನು ತೋರಿಸಿಕೊಡಬಲ್ಲರು. ಕಣ್ಣಾರೆ ಕಾಣಲಾರದ ಅಂಧರಾಜ ಧೃತರಾಷ್ಟ್ರನಿಗೆ ಅವನ ಆಪ್ತಮಂತ್ರಿಯಾದ ಸಂಜಯನು ಹೆಜ್ಜೆ ಹೆಜ್ಜೆಗೂ ಆ ಇತಿಹಾಸ ಪ್ರಸಿದ್ಧವಾದ ಮಹಾಭಾರತ ಯುದ್ಧದ ವಿದ್ಯಮಾನಗಳನ್ನು ವಿವರಿಸುತ್ತಿದ್ದ ವಿಷಯ ನಮಗೆ ತಿಳಿದೇ ಇದೆ. ಸತ್ಪುರುಷನಾದ ಆ ಸಂಜಯನಿಗೆ ದೂರದ ರಣರಂಗದಲ್ಲಿನ ಘಟನಾವಳಿಗಳನ್ನು ಕುಳಿತಲ್ಲಿಂದಲೇ ಕಾಣಲು ದೂರದೃಷ್ಟಿಯ ವರಪ್ರಸಾದವಿತ್ತು. ಶ್ರೀಕೃಷ್ಣನು ತನ್ನ ದಿವ್ಯ ಭಾವದಿಂದ ಅಸೂಯಾರಹಿತನಾದ ಅರ್ಜುನನಿಗೆ ಗೀತೋಪದೇಶ ಮಾಡುವುದನ್ನು ಆಮೂಲಾಗ್ರವಾಗಿ ಕಂಡು ಕೇಳಿದ ಸಂಜಯನು ಕೊನೆಯಲ್ಲಿ ಉದ್ಘೋಷಿಸಿದ ವಾಕ್ಯ ಇದು: ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಎಂದರೆ, ಯೋಗೇಶ್ವರನಾದ ಕೃಷ್ಣನು ಧನುರ್ಧರನಾದ ಅರ್ಜುನನು ಎಲ್ಲಿರುವರೋ ಅಲ್ಲಿ ಸಂಪತ್ತು, ವಿಜಯ, ವೈಭವ ಹಾಗೂ ಸನಾತನವಾದ ಧರ್ಮ ಇವು ಇದ್ದೇ ಇರುತ್ತವೆ ಎಂಬುದು ನನ್ನ ಅಭಿಮತ. ಸಂಜಯನ ಈ ಮಾತನ್ನು ಕುರಿತು ಆಲೋಚಿಸಿದಷ್ಟು ಆಸ್ವಾದಿಸಬಹುದು. ಯೋಗೇಶ್ವರ ಮತ್ತು ಧನುರ್ಧರರ ಸಹಯೋಗದಲ್ಲೇ ಸರ್ವ ಸಿದ್ಧಿಗಳು ಸಮಾವೇಶಗೊಂಡಿವೆ ಎಂಬುದನ್ನು ಘೋಷಿಸುವಾಗ ಆ ಎರಡು ಪದಗಳನ್ನು ಬಳಸಿಕೊಂಡದ್ದು ಎಷ್ಟು ಮಾರ್ಮಿಕವಾಗಿದೆ. ಇದನ್ನು ಮತಿಸಿ ನೋಡಬೇಕು. ಯೋಗೇಶ್ವರನು ಜ್ಞಾನಶಕ್ತಿ, ಇಚ್ಛಾಶಕ್ತಿಗಳ ದ್ಯೋತಕ. ಯೋಗೇಶ್ವರನಾದಂತಹ ಶ್ರೀಕೃಷ್ಣನು ಜ್ಞಾನಶಕ್ತಿ, ಇಚ್ಛಾಶಕ್ತಿಗಳ ದ್ಯೋತಕ. ಧನುರ್ಧರನಾದ ಅರ್ಜುನನು ಕ್ರಿಯಾಶಕ್ತಿಯ ಪ್ರತೀಕ. ಲೌಕಿಕ ಹಾಗೂ ಪಾರಮಾರ್ಥಿಕ ಯಶಸ್ಸಿಗೆ ಈ ಮೂರೂ ಶಕ್ತಿಗಳನ್ನು ಅಳವಡಿಸಿಕೊಂಡು ಬಳಸಿಕೊಳ್ಳುವುದೇ ವಿವೇಕ. ಎಲ್ಲಿ ಯೋಗೇಶ್ವರ ಧನುರ್ಧರರು ಇರುವರೋ, ಎಲ್ಲಿ ಯೋಗೇಶ್ವರ ಧನುರ್ಧರರು ಇರುವರೋ, ಎಲ್ಲಿ ಯೋಗೇಶ್ವರ ಧನುರ್ಧರರು ಇರುವರೋ ಎಂದು ಹೇಳುವುದರ ಮೂಲಕವೇ ಆ ಮೂರು ಶಕ್ತಿಗಳ ಸಮ್ಮಿಲನದ ಅವಶ್ಯಕತೆಯನ್ನು ತಿಳಿಸಿಕೊಡಲಾಗಿದೆ. ಜ್ಞಾನ ಪ್ರಸಾದವೇ ದೈವ ಕೃಪೆ. ದೇವರು ನಮಗೆ ಏನು ಅನುಗ್ರಹ ಮಾಡ್ತಾನೆ? ಈ ಬಿಲ್ಡಿಂಗ್ ಅನ್ನೇ ಕಟ್ಸ್ಕೊಡೋದಿಲ್ಲ, ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಬೇಕಾದ ಬುದ್ಧಿಯನ್ನು ಕೊಡ್ತಾನೆ. ಅದೇ ಜ್ಞಾನ. ಜ್ಞಾನ ಪ್ರಸಾದವೇ ದೈವ ಕೃಪೆ. ಕ್ರಿಯಾ ಯೋಗವೇ ಪುರುಷ ಪ್ರಯತ್ನ. ಯತ್ನವಿಲ್ಲದೆ ಕಾರ್ಯ ಸಾಗದು, ಕೃಪೆ ಇಲ್ಲದೆ ಸಫಲತೆ ಬಾರದು. ಆದ್ದರಿಂದ ನರನು ಧನುರ್ಧರನಾಗಿಯೂ ಇರಬೇಕು, ನಾರಾಯಣನ ನೆರವನ್ನು ಹೊಂದಿರಬೇಕು. ಇಲ್ಲೊಂದು ಸ್ವಾರಸ್ಯಕರ ವಿಚಾರವನ್ನು ನೆನಪಿಗೆ ತಂದುಕೊಳ್ಳಬೇಕು. ಧನುರ್ಧರನಾದ ಅರ್ಜುನನು ತಾನು ಯುದ್ಧ ಮಾಡಲೊಲ್ಲೆ ಎನ್ನುತ್ತಾ ಧನುವನ್ನು ಎಸೆದು ಕೈಕಟ್ಟಿ ಕುಳಿತಾಗ ಶ್ರೀಕೃಷ್ಣ ಏನೆಂದ? ಅರ್ಜುನ, ಷಂಡನಾಗಬೇಡ, ಎದ್ದೇಳು, ಯುದ್ಧ ಮಾಡು ಎಂದು. ಕೃಪೆ ಮಾಡಬೇಕಾದ ಭಗವಂತನೇ, ಕೃಪೆ ಮಾಡಬೇಕಾದ ಭಗವಂತನೇ ಕಾರ್ಯ ಮಾಡಿಸಲು ಪ್ರೇರೇಪಿಸಿದ ಈ ಸನ್ನಿವೇಶ
ಎಷ್ಟು ಅರ್ಥಪೂರ್ಣ, ಎಷ್ಟು ಆಲೋಚನೀಯ. ಭಗವಂತ ಕೃಪೆ ಮಾಡುವುದು ವ್ಯಕ್ತಿಯಿಂದ ಪುರುಷ ಪ್ರಯತ್ನ ಮಾಡಿಸುವುದರ ಮೂಲಕವೇ ಎಂದಂತಾಗಲಿಲ್ಲವೇ ಇದು? ಅವನು ಕೃಪೆ ಮಾಡ್ತಾನೆ, ಒಂದು ಚಾಟಿಯಲ್ಲಿ ಬಿಗಿದು ಮಾಡು, ದುಡಿದ ಪಡೆದ, ದುಡಿದವನು ಪಡೆಯುತ್ತಾನೆ. ದುಡಿಯುವುದಕ್ಕೆ ಬೇಕಾಗುವ ಇಚ್ಛಾಶಕ್ತಿ ಅವನಿಗಿಲ್ಲ. ಆದ್ರಿಂದ ಚಾಟಿಲ್ ಒಂದು ಕೃಪೆ ಮಾಡು ಹೇ ಭಗವಂತ ಕೊಟ್ಟ ಒಂದು. ಆಗ ಬುದ್ಧಿ ಚುರುಕಾಗ್ತದೆ. ಧ್ಯಾನಕ್ಕೆ ಕೂತ್ರೆ ರೂಮ್ನಲ್ಲಿ ನಿದ್ರೆ ಬರ್ತದೆ. ಅದಕ್ಕೇನು ಮಾಡಬೇಕು ಗೊತ್ತೇನು? ಒಂದು ಹಾವು ಬಿಟ್ಕೊಳ್ಬೇಕಲ್ಲಿ. ಧ್ಯಾನ ಮಾಡ್ತಾ ಇರಿ, ನಿದ್ರೆ ಇರೋದೇ ಇಲ್ಲ. ಆದಿಶೇಷನ ಮೇಲೆ ಧ್ಯಾನ ನಡೀತಾ ಇರ್ತದೆ. ಪರಮಾತ್ಮ ಕೃಪೆ ಮಾಡುವುದು ಅಂತ ಹೇಳಿದ್ರೆ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸುವುದು, ನಮ್ಮ ಬುದ್ಧಿಯನ್ನು ಜಾಗೃತಗೊಳಿಸುವುದು. ಧನುರ್ಧರನಾದ ಅರ್ಜುನನಂತೆ ದುರ್ಯೋಧನನು ಸಾಕಷ್ಟು ಪರಾಕ್ರಮಿಯೇ. ಧನುರ್ಧರನಾದ ಅರ್ಜುನನಂತೆ ದುರ್ಯೋಧನನು ಸಾಕಷ್ಟು ಪರಾಕ್ರಮಿಯೇ. ಆದರೆ ಜಯಶಾಲಿಯಾದುದು ಮಾತ್ರ ಅರ್ಜುನನೇ. ಅದಕ್ಕೆ ಕಾರಣ ಯೋಗೇಶ್ವರನ ಕೃಪಾಬಲ. ಧನುರ್ಧರನು ಪುರುಷ ಪ್ರಯತ್ನದ ಪ್ರತೀಕ, ಯೋಗೇಶ್ವರನು ದೈವ ಕೃಪೆಯ ಮೂರ್ತ ರೂಪ. ಆ ಪುರುಷ ಪ್ರಯತ್ನ, ಈ ದೈವ ಕೃಪೆ ಎರಡೂ ಸಮರಸವಾಗಿ ಬೆರೆತುದರಿಂದ ಪಾಂಡವರಿಗೆ ವಿಜಯ ಲಭಿಸಿತು, ಸಂಪತ್ತು ಪ್ರಾಪ್ತವಾಯಿತು. ಅಷ್ಟೇ ಅಲ್ಲ, ಅಲ್ಲಿ ಧರ್ಮ ಮೈದಾಳಿತು, ವೈಭವ ಮೆರೆದಾಡಿತು. ಆದರೆ ಕೃಪೆಯನ್ನೇ ನೆಚ್ಚಿಕೊಂಡು ಕೈಕಟ್ಟಿ ಕುಳಿತುಕೊಳ್ಳುವುದು ವಿವೇಕವಲ್ಲ. ಕೈ ಬಿಚ್ಚಿ ಕೆಲಸ ಮಾಡಿದವನು ತಾನು ಎಂದುಕೊಂಡು ಕೃಪೆಯನ್ನು ಕಡೆಗಣಿಸಿದರೂ ಶ್ರೇಯಸ್ಸಿಲ್ಲ. ಆದ್ದರಿಂದ ದೈವ ಕೃಪೆ, ಪುರುಷ ಪ್ರಯತ್ನಗಳು ಯೋಗೇಶ್ವರ ಧನುರ್ಧರರಂತೆ ಜೊತೆಯಾಗಿಯೇ ಸಾಗಬೇಕು. ಹೇಗಿದೆ? ಸ್ವಾಮಿ ವಿವೇಕಾನಂದರ ಕೆಲವು ವಾಣಿಯನ್ನು ಹೇಳ್ತೇನೆ, ಬಹಳ ಸ್ವಾರಸ್ಯವಾಗಿದೆ. ಹೃತ್ಪೂರ್ವಕತೆ ಅಂತ ಒಂದು ಶಬ್ದ ಇದೆ. ಅರೆ ಮನಸ್ಸಲ್ಲ, ಪೂರ್ತಿ ಮನಸ್ಸು. ಅದಕ್ಕೆ ಹೃತ್ಪೂರ್ವಕತೆ ಅಂತ ಹೆಸರು. ಒಂದು ಕಾರ್ಯವನ್ನು ಕೈಗೊಂಡ ಮೇಲೆ ಅದನ್ನು ಅರೆ ಮನಸ್ಸಿನಿಂದ ಮಾಡುವುದು ತರವಲ್ಲ, ಮತ್ತು ಅದನ್ನು ಸಮರ್ಪಕವಾಗಿ ಮಾಡಿ ಮುಗಿಸದೆ ಮತ್ತೊಂದು ಕೆಲಸಕ್ಕೆ ಕೈ ಹಚ್ಚುವುದು ಸರಿಯಲ್ಲ. ಏಕೆಂದರೆ ಕಾರ್ಯವೂ ಯಶಸ್ವಿ ಆಗುವುದಿಲ್ಲ, ಮನಃಶಕ್ತಿಯೂ ವರ್ಧಿಸುವುದಿಲ್ಲ. ನಾವು ಮಾಡುವ ಕಾರ್ಯಗಳ ಗುಣಮಟ್ಟ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ವಹಿಸುವ ಪಾತ್ರ ಅಷ್ಟಿಷ್ಟಲ್ಲ. ಕಾರ್ಯವೈಖರಿಯ ಗುಣಮಟ್ಟವು ಮನಸ್ಥಿತಿಯ ಗುಣಮಟ್ಟದ ಸ್ಪಷ್ಟ ಪ್ರತಿಬಿಂಬವಲ್ಲದೆ ಮತ್ತೇನಲ್ಲ. ಮನಸ್ಥಿತಿಯ ಗುಣಮಟ್ಟವು ವರ್ಧಿಸಿದಂತೆಲ್ಲ ವ್ಯಕ್ತಿಯು ತನ್ನ ವ್ಯಕ್ತಿತ್ವದ ಸರ್ವಾಂಗೀಣ ವಿಕಸನದ ದಿಸೆಯಲ್ಲಿ ದಾಪುಗಾಲು ಹಾಕಿದನೆಂದೇ ಅರ್ಥ. ಏಕೆಂದರೆ ಅವನು ತನ್ನ ಸುಂದರ ಸಮರ್ಥ ಮನದ ಸಹಾಯದಿಂದ ಇತ್ತ ಶಾರೀರಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ, ಅತ್ತ ಪ್ರತಿಭಾ ಶಕ್ತಿಯನ್ನು ಗಳಿಸಿಕೊಳ್ಳುತ್ತಾನೆ. ಒಟ್ಟಿನಲ್ಲಿ ತನ್ನ ಸಮಗ್ರ ಜೀವನವನ್ನೇ ಅರ್ಥಪೂರ್ಣವಾಗಿಸಿಕೊಳ್ಳುತ್ತಾನೆ. ಈಗ ನಾವು ಆಲೋಚಿಸಿ ನೋಡಬೇಕು, ನಮ್ಮ ಕಾರ್ಯವೈಖರಿ ಎನ್ನುವುದು ನಮ್ಮ ವ್ಯಕ್ತಿತ್ವವನ್ನು ಎಂತಹ ಉನ್ನತ ಸ್ಥಿತಿಗೆ ಏರಿಸಬಲ್ಲದು ಎಂದು. ಆ ಕಾರ್ಯವೈಖರಿಯ ಒಂದಂಶವನ್ನು ಸ್ವಾಮಿ ವಿವೇಕಾನಂದರು ಹೀಗೆ ಹೇಳುತ್ತಾರೆ. ಏನು ಹೇಳ್ತಾರೆ? ಒಂದು ಸಲಕ್ಕೆ ಒಂದೇ ಕಾರ್ಯವನ್ನು ಕೈಗೆ ತೆಗೆದುಕೊಳ್ಳಿ ಮತ್ತು ಇತರೆಲ್ಲ ವಿಚಾರಗಳನ್ನು ಬದಿಗಿಟ್ಟು ನಿಮ್ಮ ಹೃನ್ಮನಗಳನ್ನು ಸಂಪೂರ್ಣವಾಗಿ ಆ ಕಾರ್ಯದಲ್ಲಿ ತೊಡಗಿಸಿರಿ. ಈ ಸಂದರ್ಭದಲ್ಲಿ ಒಂದು ತಮಾಷೆ ನೆನಪಾಗುತ್ತೆ ನನಗೆ. ಒಮ್ಮೆ
ಒಬ್ಬ ರೈತ ಗಂಡ ಕೆಲಸ ಮುಗಿಸಿ ಬಂದ, ಹಸಿವೆ ಆಗ್ತದೆ ಊಟ ಹಾಕು ಅಂತ ಹೆಂಡತಿಗೆ ಆಜ್ಞೆ ಮಾಡಿದ. ಆದರೆ ಅಡುಗೆ ಇನ್ನೂ ತಯಾರಾಗಿರಲಿಲ್ಲ, ಪೂರ್ತಿ ತಯಾರಾಗಿರಲಿಲ್ಲ. ಹಸಿದ ಗಂಡ ಸಿಡುಕಿದ. ಇದು ಒಂದೇ ಸಲ ನಡೆದಂತ ಸಿಡುಕು ಅಲ್ಲ. ಆಗಾಗ ಈ ಥರದ ಸಿಡುಕಿದ್ದ, ಈ ಥರ ಕೋಪಿಸಿದ್ದ, ಈ ಥರ ಬೈದಿದ್ದ. ಅದರಿಂದ ಹೆಂಡತಿ ಯಾವತ್ತು ಹೇಳ್ಬಿಟ್ಲು, ನಿಮ್ಮ ಹೊಲದ ಕೆಲಸ ನಾನು ನೋಡ್ಕೊಳ್ತೀನಿ, ನೀವು ಒಂದು 2 ದಿವಸದ ಮಟ್ಟಿಗಾದ್ರೂ ಮನೆ ಕೆಲಸ ನೋಡ್ಕೊಳ್ಳಿ. ಹಾ ಆಗಲಿ, ಅದಕ್ಕೇನಂತೆ, ನೋಡು ಎಷ್ಟು ಕಷ್ಟ ಇದೆ, ಹೋಗು ಮಾಡು, ನಾನೆಲ್ಲ ನೋಡ್ಕೋತೀನಿ. ಮರುದಿವಸ ಹೆಂಡತಿ ಹೊಲಕ್ಕೆ ಹೋದ್ಲು. ಗಂಡ ಮನೆಯಲ್ಲಿ ಎಲ್ಲ ಈಗ ತಯಾರು ಮಾಡ್ಕೊಳ್ಬೇಕು. ಅಡುಗೆ ಆಗಬೇಕು, ಮೊಸರು ಕಡಿಬೇಕು, ಮಜ್ಜಿಗೆ ಮಾಡ್ಕೊಳ್ಬೇಕು, ತರಕಾರಿ ಹೆಚ್ಚಬೇಕು, ಅಡುಗೆ ಆಗಬೇಕು ಅಂತಂದ್ರೆ. ಇದರ ಮಧ್ಯೆ ಮಗು ಗಲಾಟೆ ಮಾಡುತ್ತೆ, ಅದನ್ನು ಸಮಾಧಾನ ಮಾಡಬೇಕು. ಈ ಕಡೆ ಕೋಳಿ ಬೇರೆ ಮರಿ ಹಾಕಬೇಕಿತ್ತು. 10-12 ಮರಿಗಳು ಗಿಡಗ ಬಂದು ತಿಂದ್ಕೊಂಡು ಹೋಗುತ್ತೆ, ಹದ್ದುಗಳು ಬಂದು ತಿಂದ್ಕೊಂಡು ಹೋಗುತ್ತವೆ, ಅದನ್ನು ಬೇರೆ ರಕ್ಷಣೆ ಮಾಡಬೇಕು. ಹೀಗೆ ಸರಿ ಎಲ್ಲ ಮಾಡ್ತಾ ಇದ್ದ. ಬೇಗ ಬೇಗ ಆಗಬೇಕು, ಸಮಯ ಆಗೋಯ್ತು. ಹೆಂಡತಿ ಬರೋ ಸಮಯ ಆಗೋಯ್ತು, ಯಜಮಾನರು ಬರೋ ಸಮಯ ಆಗೋಯ್ತು. ಈಗ ಅವನೇನ್ ಬೇಗ ಬೇಗ ಎಲ್ಲ ಮಾಡಿ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಮಗು ಅಳ್ತಾ ಇದೆ, ತೊಟ್ಲು ತೂಗಬೇಕು, ಜೊತೆಲೆ ಮಜ್ಜಿಗೆ ಬೇರೆ ಕಡಿಬೇಕು, ಮೊಸರು ಕಡಿಬೇಕು. ಏನ್ ಮಾಡ್ದ, ಕಡುವಲಿಗೆ ಒಂದು ಹಗ್ಗ ಕಟ್ಟಿ ಅದನ್ನು ಸೊಂಟಕ್ಕೆ ಕಟ್ಕೊಂಡು ಈ ತೊಟ್ಲನ್ನು ಹೀಗೆ ಎಳಿತಾ ಹೀಗೆ ಎಲ್ಲ ಅಲ್ಲಾಡ್ತಾ, 2 ಒಟ್ಟಿಗೆ ಆಯ್ತಲ್ಲ, ಬೇಗ ಬೇಗ ಆಗುತ್ತೆ ಅಂತ ಮಾಡ್ದ. ಮಡಕೆ ಒಡೆದೋಯ್ತು. ಮಗು ಅಳೋದು ನಿಲ್ಲಿಸಲೇ ಇಲ್ಲ. ಕೊನೆಗೂ ಹೀಗೆಲ್ಲ ಜಂಜಾಟದಿಂದಾಗಿ ಕೊನೆಗೂ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡೋಕ್ಕಾಗಲೇ ಇಲ್ಲ. ಯಜಮಾನಿ ಬಂದ್ಬಿಟ್ಲು, ಎಲ್ಲಿ ಬಹಳ ಹಸಿವೆ ಆಗ್ತಾ ಇದೆ, ಊಟ ಹಾಕಿ. 10-6 ಕೆಲಸಗಳನ್ನು ಒಟ್ಟಿಗೆ ಮಾಡಿಕೊಂಡು ಅವನು ಯಾವ ಕೆಲಸವನ್ನು ಸರಿಯಾಗಿ ಮಾಡೋಕೆ ಸಾಧ್ಯವಾಗದೆ ಯಾಕೆ ಕಷ್ಟಪಟ್ಟ. 10-6 ಕೆಲಸಗಳಿಗೆ ತಲೆ ಕೊಡ್ತಕ್ಕಂಥದ್ದು ಸರಿ ಹೋಗೋದಿಲ್ಲ. ಆದರೆ ಒಂದು ವಿಚಾರ ಇದೆ. ಸಾಮರ್ಥ್ಯ ಅಂತ ಹೇಳ್ತಕ್ಕಂಥದ್ದು ಬೆಳೀತಾ ಇರುತ್ತೆ. ಅಭ್ಯಾಸದ ಮೂಲಕ ಅದು ಬೆಳೀತಾ ಇರ್ತದೆ. ಆಗ ಒಬ್ಬನೇ ಮನುಷ್ಯ 10 ಕಡೆಗೆ ಗಮನ ಕೊಡಬಲ್ಲ ಅಂತ ಒಂದು ಸ್ಥಿತಿ ಬರ್ತದೆ. ಅದು ಬರುವವರೆಗೆ ಮಾತ್ರ ಒಂದೊಂದೇ ಕೆಲಸದ ಕಡೆಗೆ ಗಮನ ಕೊಟ್ಟು ಏಕಾಗ್ರಚಿತ್ತನಾಗಿ ಕರ್ಮವನ್ನು ಮಾಡಿ ಅವನು ರೂಢಿಸಿಕೊಳ್ಳಬೇಕು. ಇನ್ನೊಂದು ಮಾತನ್ನು ಹೇಳ್ತಾರೆ ನೋಡಿ, ಭಗವಂತನೇ ಒಲಿದು ಬರುತ್ತಾನೆ ಹೇಳ್ತಾರೆ. ಉತ್ತಮವೂ ಉದಾತ್ತವೂ ಆದ ಕಾರ್ಯವೆಸಗುವವನ ಪಾಲಿಗೆ ಮಾನವ ಬಂಧುಗಳ ಮಾತಂತಿರಲಿ, ಸ್ವಯಂ ಭಗವಂತನೇ ಸಖನಾಗಿ ನಿಲ್ಲುತ್ತಾನೆ. ಇನ್ನೊಂದು ಮಾತನ್ನು ನೋಡಿ, ಅಡೆತಡೆ, ಒಂದು ಕೆಲಸಕ್ಕೆ 106 ವಿಘ್ನಗಳು ಅಂತ ಹೇಳೋದಿಲ್ವ ನಾವು? ಆ ವಿಘ್ನಗಳು ಕೂಡ ಬಹಳ ಒಳ್ಳೆಯದು, ಬೇಕು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ನಾವು ಒಂದು ಯೋಜನೆಯನ್ನು ಹಾಕಿಕೊಂಡು ಅದನ್ನು ಕಾರ್ಯಗತಗೊಳಿಸಲು ಉದ್ಯುಕ್ತರಾದಾಗ ಸಹಜವಾಗಿಯೇ ಅಡೆತಡೆಗಳು ಎದುರಾಗಬಹುದು ಅಥವಾ ಪರಿಸ್ಥಿತಿ ಪ್ರತಿಕೂಲವಾಗಲೂಬಹುದು. ಅಂತಹ ಸಂದರ್ಭದಲ್ಲಿ ಎದೆಗೆಡುವವರೇ ಬಹಳ. ತಮ್ಮ ದುರದೃಷ್ಟವನ್ನು ಹೊಡೆಯುತ್ತಾ ಕುಳಿತುಕೊಳ್ಳುವವರು ಇದ್ದಾರೆ. ಆದರೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ನಿಮ್ಮಲ್ಲಿ ನಿಜವಾದ ಅಂತಃಸತ್ವ ಸಾಮರ್ಥ್ಯ ಇರುವುದು ಹೌದಾದರೆ ನೀವು ಎಂತಹ ಅಡೆತಡೆಗೂ ಎದೆಗೆಡಬೇಕಾಗಿಯೇ ಇಲ್ಲ. ಅಷ್ಟೇ ಅಲ್ಲ, ನಿಮಗೆ ಪ್ರತಿಕೂಲ ಪರಿಸ್ಥಿತಿ ಒದಗಿದಷ್ಟು
ಅವುಗಳನ್ನು ಎದುರಿಸುತ್ತಾ ನಿಮ್ಮಲ್ಲಿನ ಅಂತಃಸತ್ವವು ಇನ್ನಷ್ಟು ಮತ್ತಷ್ಟು ಪುಟಿದೇಳುವುದು ಖಂಡಿತ. ಇನ್ನೊಂದು ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಎಂತಹ ಉತ್ತಮ ಕಾರ್ಯವೇ ಆದರೂ ಅದನ್ನು ಇನ್ನೊಬ್ಬನ ಒತ್ತಾಯಕ್ಕೆ ಒಳಪಟ್ಟು ಮಾಡಬೇಕಾಗಿ ಬಂದಾಗ ಅಥವಾ ಇನ್ನೊಬ್ಬನ ಆಜ್ಞೆಗೆ ಮಣಿದು ಮಾಡಬೇಕಾಗಿ ಬಂದಾಗ ಅಲ್ಲಿ ಯಾವ ಆನಂದವೂ ಇರದು. ಸ್ವಂತ ಜವಾಬ್ದಾರಿಯಿಂದ ಕಾರ್ಯವೆಸಗುವ ಅವಕಾಶವಿಲ್ಲದಿದ್ದರೆ ಮಹತ್ವದೇನನ್ನು ಸಾಧಿಸಲಾಗುವುದಿಲ್ಲ. ಈ ಒಂದು ಗುಣವನ್ನ ನೀವು ಮಕ್ಕಳಲ್ಲಿ ಕಾಣಬಹುದು. ಮಕ್ಕಳು ಊಟಕ್ಕೆ ಹೊಸದಾಗಿ ಶುರು ಮಾಡ್ತಕ್ಕಂಥ ಮಕ್ಕಳನ್ನು ನೀವು ನೋಡ್ಬೇಕು. ನಾನೇ ಊಟ ಮಾಡ್ತೀನಿ. ಆಗೋದಿಲ್ಲಪ್ಪ ಮಗು, ನಿನ್ನ ಕೈಯಲ್ಲಿ ಆಗೋದಿಲ್ಲ, ಇನ್ನು ಸ್ವಲ್ಪ 4 ದಿವಸ ಹೋಗ್ಲಿ. ಇಲ್ಲ, ನಾನೇ ಉಣ್ತೇನೆ. ಸರಿ, ತಾಯಿ ಕೊಟ್ರೆ ಒಂದು ಮುಷ್ಟಿ ಬಾಚುತ್ತೆ. ಬಾಯಿಗೆ ಹೋಗೋತ್ತಿಗೆ 2 ಕಾಳು, ಬಾಕಿ ಎಲ್ಲ ಬಿದ್ದು ಹೋಗ್ಬಿಟ್ಟಿರುತ್ತೆ. ಆದರೂ ಕೂಡ ತಾಯಿ ಹೇಳ್ತಾಳೆ, ಬೇಡಪ್ಪ, ನೋಡಿ ಎಲ್ಲ ಚೆಲ್ಕೊಂಡ್ಬಿಟ್ಟಿಯಲ್ಲ, ನಾನು ಊಟ ಬೇಡ, ನಾನೇ ಊಟ ಮಾಡ್ತೇನೆ. ಅಲ್ಲಿ ಬೀಜ. ನಾನೇ ಸ್ವತಃ ಜವಾಬ್ದಾರಿಯಿಂದ ಮಾಡಿದಾಗ ಆನಂದ ಹೆಚ್ಚು. ಹೋರಾಡಿ ಮಾಡಿ ಎಲ್ಲ ಬಗೆಯ ಆತಂಕಗಳನ್ನು, ಅಡೆತಡೆಗಳನ್ನು, ವಿಘ್ನಗಳನ್ನು ಹೋಗಲಾಡಿಸಿಕೊಂಡು ದೂರಗೊಳಿಸಿಕೊಂಡು, ಉಪಾಯವಾಗಿ ದೂರಗೊಳಿಸಿಕೊಂಡು ಶಕ್ತಿ ಉಪಯೋಗಿಸಿ ಮಾಡುವುದರಲ್ಲಿಯೇ ಆನಂದ. ಅಲ್ಲಿ ಸೂಚನೆ ಸಿಗ್ತದೆ ನಿಮಗೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಬದುಕಲು ಅರ್ಹತೆ ಬೇಕು ಅಂತ. ಈ ಭೂಮಿಯಲ್ಲಿ ಇತರ ಜೀವಕೋಟಿಗಳ ವಿಚಾರ ಅಂತಿರಲಿ, ಮಾನವ ಕೋಟಿಯು ಬದುಕುವ ರೀತಿಯನ್ನು ಸ್ವಲ್ಪ ಪರಾಂಬರಿಸೋಣ. ಸರಿಯಾಗಿ ಪರೀಕ್ಷಿಸಿ ನೋಡಿದರೆ ಅರ್ಧ ಭಾಗಕ್ಕೂ ಹೆಚ್ಚಿನವರು ಶುದ್ಧ ಪರಾವಲಂಬಿಗಳು. ಇನ್ನು ಕಾಲು ಭಾಗ ಪೂರ್ಣಕ್ಕೆ ಪೂರ್ಣ ಅಸಹಾಯಕರು. ಇಂಥವರ ಬದುಕನ್ನು ನಿಜವಾದ ಅರ್ಥದಲ್ಲಿ ಒಂದು ಬದುಕು ಎನ್ನಲುಂಟೆ? ಇವರೆಲ್ಲ ಕೇವಲ ಉಸಿರಾಡಿಕೊಂಡಿರುವವರು ಎಂದರೆ ಹೆಚ್ಚು ಸರಿ. ಸ್ವಾಮಿ ವಿವೇಕಾನಂದರು ಅಳಸಿಂಗ ಪೆರುಮಾಳರಿಗೆ ಹೇಳುತ್ತಾರೆ, ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಲಾಗದಿದ್ದರೆ ನೀವು ಬದುಕಲು ಅನರ್ಹರು. ಎಷ್ಟು ಅದ್ಭುತವಾಗಿದೆ. ಇನ್ನೊಂದು ಮಾತು ಹೇಳ್ತಾರೆ, ಬುದ್ಧಿವಂತ ತನ್ನ ಇಷ್ಟಕ್ಕೆ ಸರಿಬರುವ ಕಾರ್ಯವೊಂದನ್ನು ಒಬ್ಬ ಶತಮೂರ್ಖನೂ ಕೂಡ ಸಾಧಿಸಿ ತೋರಿಸಬಲ್ಲ. ಬಹಳ ಸ್ವಾರಸ್ಯವಾಗಿದೆ ಇದು. ತನ್ನ ಇಷ್ಟಕ್ಕೆ ಸರಿಬರುವ ಕಾರ್ಯವೊಂದನ್ನು ಒಬ್ಬ ಶತಮೂರ್ಖನೂ ಕೂಡ ಸಾಧಿಸಿ ತೋರಿಸಬಲ್ಲ. ಆದರೆ ಬುದ್ಧಿವಂತನಾದವನು ಯಾವ ಕಾರ್ಯವನ್ನೇ ಆದರೂ ತನ್ನ ಇಷ್ಟದ ಕಾರ್ಯವನ್ನಾಗಿ ಮಾರ್ಪಡಿಸಿಕೊಳ್ಳಬಲ್ಲ. ಇನ್ನೊಂದು ಮಾತು ನೋಡಿ, ಜೀವನದಲ್ಲಿ ಯಶಸ್ವಿಯಾದ ಪ್ರತಿಯೊಬ್ಬ ಮಾನವನ ವ್ಯಕ್ತಿತ್ವದೊಳಗೆ ಅದೆಲ್ಲೋ ಒಂದು ಕಡೆ ಪರಮಾದ್ಭುತ ಪ್ರಾಮಾಣಿಕತೆ, ಪ್ರಚಂಡ ಕಾರ್ಯನಿಷ್ಠೆ ನೆಲೆಗೊಂಡಿದ್ದಿರಲೇಬೇಕು. ಮತ್ತು ಅವನ ಸಮಸ್ತ ಯಶಸ್ಸಿಗೆ ಕಾರಣವೇ ಅದು. ಈ ಅಡೆತಡೆಗಳ ಕುರಿತಾಗಿ ಇನ್ನೊಂದು ಮಾತಾಡ್ತಾರೆ, ಅಡ್ಡಿ ಆತಂಕಗಳು, ತೊಂದರೆ, ತಾಪತ್ರಯಗಳು ನಮ್ಮ ವ್ಯಕ್ತಿ ವಿಕಾಸಕ್ಕೆ, ನಮ್ಮ ಸುಂದರ ಚಾರಿತ್ರ್ಯ ನಿರ್ಮಾಣಕ್ಕೆ ಬಾಧಕ ಎಂಬ ಭಾವನೆಯೇ ಎಲ್ಲರದು. ಅವು ಇಲ್ಲದೆ ಹೋಗಿದ್ದರೆ ನಿರಾತಂಕವಾಗಿ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಬಹುದಿತ್ತು ಎಂಬುದೇ ಎಲ್ಲರ ಅನಿಸಿಕೆ. ಆದರೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಮಾನವನಿಗೆ ಸರಿಯಾದ ಹೊಡೆತ ಕೊಟ್ಟು ಅವನ ಚಾರಿತ್ರ್ಯಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವವುಗಳು ಈ ಅಡೆತಡೆಗಳೇ. ಇಟ್ ಈಸ್ ದೀಸ್ ಆಬ್ಸ್ಟಾಕಲ್ಸ್ ವಿಚ್ ನಾಕ್ ಅಂಡ್ ಶೇಪ್ ಗ್ರೇಟ್ ಕ್ಯಾರೆಕ್ಟರ್ಸ್. ವಿಫಲತೆಗೆ ಏನು ಕಾರಣ? ಫೇಲ್ಯೂರ್. ವಿಫಲತೆಗೆ ಏನು ಕಾರಣ? ಎಲ್ಲರಲ್ಲೂ ಅಲ್ಲದಿದ್ದರೂ ಹಲವರ ಆಂತರ್ಯದಲ್ಲಿ ಅಪಾರ ಶಕ್ತಿ ಸಾಮರ್ಥ್ಯ ಖಂಡಿತ ಇದೆ. ಆದರೆ ಅದು ಇದೆ ಎಂಬ ಅರಿವು ಅವರಿಗೆ ಇರುವುದಿಲ್ಲ.
ಆದ್ದರಿಂದಲೇ ಅವರು ಯಾವುದೇ ಮಹತ್ ಕಾರ್ಯಕ್ಕೆ ಕೈ ಹಾಕುವುದೂ ಇಲ್ಲ. ಒಂದು ವೇಳೆ ಕೈ ಹಾಕಿದರೆ ಯಶಸ್ವಿಗಳಾಗುವುದೂ ಇಲ್ಲ. ಯಾಕೆ? ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ನಿಮ್ಮ ಅಪಾರ ಅಂತಃಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳದಿರುವುದರಿಂದಲೇ ಕೈಗೊಂಡ ಕಾರ್ಯದಲ್ಲಿ ನೀವು ವಿಫಲರಾಗುವುದು. ಪ್ರತಿಯೊಬ್ಬರ ಒಳಗಡೆಯೂ ಕೂಡ ಶಕ್ತಿ ಇದೆ, ಅದನ್ನು ಬಡಿದೆಬ್ಬಿಸಿಕೊಳ್ಬೇಕು. ನನ್ನ ಕೈಯಲ್ಲಿ ಆಗೋದಿಲ್ವಾ? ಹಾಗೆ ಆಗ್ತದೆ, ಮಾಡ್ತಾರೆ. ಹನುಮಂತ ಹಾರಬೇಕಾಗಿತ್ತು ಲಂಕೆಗೆ. ಎಲ್ಲರೂ ಯೋಚನೆ ಮಾಡ್ತಾರೆ, ಎಲ್ಲ ವಾನರ ಸೇನೆಗಳು, ನಮ್ಮ ಕೈಯಲ್ಲಿ ಆಗೋದಿಲ್ಲ, ಹೋಗಬಲ್ಲೆ ಅಂತ ಹೇಳ ಒಬ್ಬ. ಹಾರ್ಕೊಂಡು ಹೋಗಬಲ್ಲೆ, ವಾಪಸ್ ಬರೋ ಶಕ್ತಿ ಇಲ್ಲ ಅಂತ. ಎಲ್ಲರೂ ಮಹಾವೀರರೇ. ಆದರೆ ಅಲ್ಲಿ ಏನಾಗಿದೆ, ಹೋಗಿ ವಾಪಸ್ ಬರೋದಕ್ಕೆ ಶಕ್ತಿ ಇಲ್ಲ. ಹನುಮಂತನೊಬ್ಬನಿಗೆ ಆ ಶಕ್ತಿ ಇರೋದು, ಆದರೆ ತನ್ನ ಕೈಯಲ್ಲಿ ಅದು ಇದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಒಂದು ಕಡೆ ಸುಮ್ಮನೆ ಕುಳಿತಿದ್ದ. ಅವನಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಕ್ಕಂಥದ್ದು ಒಬ್ಬರಿಗೆ ಗೊತ್ತಿತ್ತು. ಯಾರಿಗೆ ಗೊತ್ತಾ? ಯಾರಿಗದು? ಜಾಂಬವರಿಗೆ, ಮುದುಕಪ್ಪ. ಆಗ ಜಾಂಬವರು ಕೊನೆಗೆ ಹೇಳ್ತಾರೆ, ಹನುಮಂತ, ನಿನ್ನ ಹತ್ರ ಮಾತ್ರವೇ ಸಾಧ್ಯ ಈ ಕಾರ್ಯ. ಯಾಕೆ ಕೈ ಕಟ್ಟಿಕೊಂಡು ಕುಳಿತಿದ್ಯಾ? ಎದ್ದೇಳು. ತಕ್ಷಣ ಅವನಿಗೆ ತನ್ನ ಆತ್ಮಶಕ್ತಿಯ ಅರಿವು ಮೂಡಿ ಬಂತು. ಬೆಳೆದ 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 ಆಕಾಶದ ಎತ್ತರಕ್ಕೆ ಬೆಳೆದ ಹನುಮಂತ ಒಮ್ಮೆಲೆ ಠಪ್ ಅಂತ ಹಾರಿದ. ಇಲ್ಲಿ ಈ ಕಡೆ ಇಂಡಿಯಾ ನಡುಗು ಬಿಡುತ್ತಂತೆ, ಭಾರತ ಭೂಮಿಯೇ ನಡುಗು ಬಿಡುತ್ತಂತೆ. ಓದುದಲ್ದೆ ಬೇರೆ ಏನೇನು ಕೆಲಸ ಮಾಡಿದ ಅಂತ ಕಥೆ ನೋಡಿದೀವಿ ನೀವು, ಎಷ್ಟೆಷ್ಟು ಕೆಲಸ ಮಾಡಿದ ಅಂತ. ಆದರೆ ಅವನು ಹೊರಡಬೇಕಾದ್ರೆ ಮೊದಲು ತನ್ನಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಕ್ಕಂಥದ್ರ ಅರಿವು ಮರ್ತೋಗ್ಬಿಟ್ಟಿತ್ತು. ನಮ್ಮ ಸಾಮರ್ಥ್ಯವನ್ನು ನಾವು ಮರೆತಿರೋದ್ರಿಂದಲೇ ಮಹತ್ ಕಾರ್ಯವನ್ನು ಮಾಡಲು, ಅಯ್ಯೋ ನಮಗೆ ಇದನ್ನೇ ಹೇಳ್ಕೊಟ್ಬಿಟ್ಟಿದ್ದಾರೆ ನಮ್ಮ ಹಿರಿಯರು. ಎಲ್ಲ ನಮ್ಮ ಹಣೆ ಬರಹ. ನಮ್ಮ ಹಣೆ ಬರಹವನ್ನ ಬೇರೆ ರೀತಿಯಲ್ಲಿ ಬರಿಬಹುದು, ನಮಗೆ ಇಷ್ಟ ಬಂದಂತ ರೀತಿಯಲ್ಲಿ ಬರ್ಕೊಳ್ಬಹುದು. ನಾನು ಯಾವುದೋ ಒಂದು ಹಳ್ಳಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೋ ಒಂದು ಹಳ್ಳಿಯಲ್ಲಿ, ಹಿಂದುಳಿದ ಹಳ್ಳಿ ಅದು, ಬಹಳ ಹಿಂದುಳಿದ ಹಳ್ಳಿ ಅದು. ಅಲ್ಲಿ ಇದ್ದೆ. ದೇವರದಿಂದ SSLC ವರೆಗೆ ಓದೋದಕ್ಕೆ ಅಲ್ಲಿ ಒಂದು ಅವಕಾಶ ಇದಿತ್ತು ಆ ಹಳ್ಳಿ. ಆದರೂ ಕೂಡ ಯಾವುದೇ ಬಗೆಯ ಬೆಳವಣಿಗೆಗೂ ಕೂಡ ಅವಕಾಶ ಇಲ್ಲ. ಅಲ್ಲಿ ಬೆಳೆದವನು ನಾನು. ನನ್ನ 28ನೇ ವಯಸ್ಸಿನವರೆಗೂ ಕೂಡ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ. ಎಲ್ಲಿಯೂ ನಾನು ನೆಲೆಗೊಳ್ತಾ ಇರಲಿಲ್ಲ. ಅದಕ್ಕಿಂತ ಮೊದಲು ಕೂಡ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಸಿಕ್ಬಿಟ್ಟಿತ್ತು. ನಾನು ಹಳ್ಳಿಲಿ ಇರುವಾಗಲೇನೇನೆ ದೇವರ ದಯದಿಂದ ಓದಿದ್ದೆ, ಓದಿ ಪ್ರಭಾವಿತನಾಗಿದ್ದೆ. ರಾಮಕೃಷ್ಣ ಜೀವನ ಚರಿತ್ರೆ ಕೂಡ ಸಿಕ್ಕಿತ್ತು, ಓದಿದ್ದೆ, ಓದಿ ಪ್ರಭಾವಿತನಾಗಿದ್ದೆ. ಅಷ್ಟೇ, ಅಲ್ಲಿಗೆ ನಿಂತೋಯ್ತದ್ದು ಹಳ್ಳಿ. ಆದ್ರಿಂದ ಮುಂದೆ ಬರೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಇಲ್ಲಿ ಓಡಾಡಿದೆ, ಪಟ್ಟಣಗಳಲ್ಲೂ ಕೂಡ ಓಡಾಡಿದೆ. ಆದರೆ ಪಟ್ಟಣದಲ್ಲೂ ಕೂಡ ಹಳ್ಳಿ ಬುದ್ಧಿಯವರಿದ್ದಾರೆ. ಆ ಹಳ್ಳಿ ಬುದ್ಧಿಯ ಜನ ಪಟ್ಟಣದಲ್ಲಿದ್ದರೂ ಕೂಡ ನಮಗೇನು ಪ್ರಯೋಜನ ಆಗುವುದಿಲ್ಲ ಅವರಿಂದ. ಕೊನೆಗೆ ಹಾಗೂ ಹೀಗೂ ಆಲೋಚನೆ ಮಾಡಿ ಓಡಾಡ್ತಾ ಇರುವಾಗ ಯಾರೋ ಒಬ್ರು ರಾಮಕೃಷ್ಣಾಶ್ರಮ ಇದೆ ಅಂತ ವರ್ತಮಾನ ಕೊಟ್ಟರು. ಬಂದೆ ನೋಡಿ. ಅವತ್ತು ಬಂದವನು ಇವತ್ತು ಅಲ್ಲೇ ಇದ್ದೇನೆ. ಆದರೆ ಹೇಗಿದ್ದೇನೆ? ಇದು ಬಹಳ ಮುಖ್ಯ. ನನಗೆ ಆಶ್ಚರ್ಯವಾಗುವಂತಹ ಪರಿವರ್ತನೆ, ನನ್ನ ಒಳಗಡೆ ಇರುವಂತಹ ಎಲ್ಲ ಶಕ್ತಿಯನ್ನ ಸ್ವಾಮಿ ವಿವೇಕಾನಂದರು, ಶ್ರೀರಾಮಕೃಷ್ಣರು, ಆದ್ಯ ಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆ ಶ್ರೀ ಶಾರದಾ ದೇವಿ ಜಾಗೃತಗೊಳಿಸಿದರು. ಹೇಗೆ ಜಾಗೃತಗೊಳಿಸಿದರು? ಅದೇ ಒಂದು ಕಥೆ. ನಾನು ಭಗವದ್ಗೀತೆಯ ಮೇಲೆ ಉಪನ್ಯಾಸ ಮಾಡಿದೆ 4.5 ವರ್ಷ.
ಮುಗಿದು ಹೋಯ್ತು. ಆಮೇಲೆ ಬೇರೆ ಬೇರೆ ಶ್ಲೋಕಾದಿಗಳನ್ನೆಲ್ಲ ತೆಗೆದುಕೊಂಡೆ, ಕರ್ಮಯೋಗ ತೆಗೆದುಕೊಂಡೆ, ರಾಜಯೋಗ ತೆಗೆದುಕೊಂಡೆ, ಉಪನ್ಯಾಸದ ವಿಷಯವಾಗಿ ಬೆಂಗಳೂರು ರಾಮಕೃಷ್ಣಾಶ್ರಮದಲ್ಲಿ ಮಾಡಿ ಮುಗಿಸಿದೆ. ಎಲ್ಲವೂ ಮುಗಿದೋಯ್ತು. ಇನ್ನು ರಾಮಾಯಣವನ್ನು ತೆಗೆದುಕೊಳ್ಬೇಕು, ಇಲ್ಲದಿದ್ರೆ ಮಹಾಭಾರತ ತೆಗೆದುಕೊಳ್ಬೇಕು. ಆದರೆ ನನಗೆ ಅದನ್ನೆಲ್ಲ ಹೇಳೋದಕ್ಕೋಸ್ಕರ ನಾನು ಬರಬೇಕಾ ರಾಮಕೃಷ್ಣಾಶ್ರಮಕ್ಕೆ? ಆದ್ರಿಂದ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾ ದೇವಿ ಸ್ವಾಮಿ ವಿವೇಕಾನಂದರ ಕುರಿತಾದಂಥ ಉಪನ್ಯಾಸವನ್ನು ಮಾಡಿದರೆ ಹೇಗಿರುತ್ತೆ ಅಂತ ಒಂದು ಆಲೋಚನೆ ಬಂತು. ಅಲ್ಲಿಯವರೆಗೆ ನಮ್ಮ ರಾಮಕೃಷ್ಣ ಮಿಷನ್ನಲ್ಲಿ ಈ ದಿವ್ಯತ್ರಯರ ಕುರಿತಾಗಿ ಉಪನ್ಯಾಸ ಮಾಡಿದ ಕ್ರಮವೇ ಇರಲಿಲ್ಲ. ಮೊದಲನೇದಾಗಿ ಆ ಜೀವನ ಚರಿತ್ರೆಯನ್ನು ಉಪನ್ಯಾಸಕ್ಕೆ ಉಪಯೋಗಿಸಿಕೊಂಡಂತ ಸ್ವಾಮಿ ಅಂದ್ರೆ ಸ್ವಾಮಿ ಪುರುಷೋತ್ತಮಾನಂದರು ಒಬ್ಬರೇ ಅಂತ ನಾನು ಹೇಳೋದು. ಎಲ್ಲಾದ್ರೂ ಇದನ್ನ ಅಹಂಕಾರ ಅಂದಿರೋ ಅಲ್ಲ, ಅಹಂಕಾರ ಅಲ್ಲ, ವಿಷಯ ತಿಳಿಸ್ತಾ ಇದ್ದೇನೆ ನಿಮಗೆ. ಇಲ್ದ್ರೆ ಹೇಗೆ ಗೊತ್ತಾಗಬೇಕು? ಎಲ್ಲ ಕಡೆಲೂ ಹೀಗೆ ಇರುತ್ತೆ ಅಂತ ತಿಳಿತಾರೆ, ಅಲ್ಲ. ಆದ್ರಿಂದ ನಾನು ಅದನ್ನ ತೆಗೆದುಕೊಂಡ್ರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡಿದೆ. ಕೊನೆಗೆ ಶುರು ಮಾಡೇ ಬಿಟ್ಟೆ. ಆದರೆ ಹೇಗೆ ಮಾಡೋದು? ರಾಮಕೃಷ್ಣರಿಂದ ಪ್ರಾರಂಭಿಸಲೋ? ರಾಮಕೃಷ್ಣ ಲೀಡರ್ ಅವರೇ ತಾನೆ, ಆಮೇಲೆ ಶಾರದಾದೇವಿ, ಆಮೇಲೆ ವಿವೇಕಾನಂದರು, ಆಮೇಲೆ ಡೈರೆಕ್ಟ್ ಡಿಸೈಬಲ್ಸ್ ಅಂದ್ರೆ ಸನ್ಯಾಸಿ ಶಿಷ್ಯರು ಮಾಡೋಣ ಅಂತ ಅನಿಸ್ತು. ಆದ್ರೆ ಯಾಕೋ ಶಾರದಾ ದೇವಿನೇ ಬರ್ತಾ ಇದ್ರು ಒಳಗಡೆ, ನನ್ನನ್ನೇ ಪ್ರಾರಂಭಿಸಿ ಮೊದಲು ಅಂತ ನನಗನಿಸ್ತು. ಇದೊಂದು ಅದ್ಭುತವಾದಂತಹ ಕಾರ್ಯ. ನಾನು ಶಾರದಾ ಮಾತೆಯಿಂದಲೇ ಯಾಕೆ ಪ್ರಾರಂಭಿಸಬಾರದು? ಮೊದಲನೇದಾಗಿ ಸ್ತ್ರೀ ಹೆಜ್ಜೆ ಇಟ್ಟರೆ ಮಂಗಳ. ಗೃಹ ಪ್ರವೇಶ ಮಾಡುವಾಗೆಲ್ಲ ನೋಡಿ ಹಸುಗಳನ್ನು ಒಳಗಡೆ ಬಿಡ್ತಾರೆ, ಸ್ತ್ರೀಯರು ಎಡಗಾಲನ್ನ ಒಳಗಡೆ ಹಾಕಿಸ್ತಾರೆ. ಹೀಗೆ ಬಲಗಾಲ ಪ್ರಾರಂಭಿಸಿದೆ. ಎಷ್ಟೋ ಜನ ಹೇಳಿದ್ರು, ಅಯ್ಯೋ ಶಾರದಾದೇವಿ ಕಥೆ ಪುಸ್ತಕ ನಾವು ಓದಿದ್ರೆ ಅರ್ಥ ಆಗೋದಿಲ್ಲ ನಮಗೆ, ಅದ್ರ ಮೇಲೆ ಉಪನ್ಯಾಸ ಮಾಡಬೇಕಾ, ಯಾವ್ದಾದ್ರು ಶಾಸ್ತ್ರ ತಗೊಂಡು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು. ಯಾರಿಗಾದ್ರೂ ಅನಿಸ್ಬೇಕಲ್ಲ, ಹೌದಲ್ಲ ಜನ ಎಲ್ಲ ಅದನ್ನ ಇಷ್ಟಪಡ್ತಾ ಇಲ್ಲ, ಬಹಳ ಸಿಂಪಲ್ ಮ್ಯಾಟರ್ ಆಯ್ತು ಅಂತ, ಸಾಮಾನ್ಯವಾದ ವಿಷಯ ಆಯ್ತು, ಕತೆ ಪುಸ್ತಕ ಕತೆ ಹೇಳುವಂತಹದ್ದು ಅಂತ. ಆದ್ರೆ ನಾನು ಆ ಮಾತಿಗೆಲ್ಲ ಅಳುಕಲಿಲ್ಲ, ಬದಲಾಗಿ ಅದನ್ನೇ ಮಾಡಿದೆ. ಆದರೆ ಹೇಗೆ ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಅದಕ್ಕೆ ಹೆಸರು ನಾನು ಕೊಟ್ಟದ್ದು ಶಾರದಾ ದೇವಿ ಮಹಾತ್ಮ್ಯ ಅಂತ. ದೇವಿ ಮಹಾತ್ಮ್ಯ ಅಂತಿಲ್ವಾ, ಹಾಗೆ ಶಾರದಾ ದೇವಿ ಮಹಾತ್ಮ್ಯ ಅಂತ ಹೆಡ್ಡಿಂಗ್ ಕೊಟ್ಟೆ. ಹೇಗೆ ಮಾಡೋದು? ಕೆಲವು ಮುಖ್ಯವಾದ ಘಟನೆಗಳನ್ನು ತೆಗೆದುಕೊಂಡು, ಕೆಲವು ಮುಖ್ಯವಾದ ವಿಚಾರಗಳನ್ನು ತೆಗೆದುಕೊಂಡು ಒಂದು ಸಪ್ತಾಹ, ಒಂದು 7 ದಿವಸಗಳಲ್ಲಿ ಆ ಇಡೀ ಕತೆ ಮುಗಿದೋಗ್ಬಿಡುತ್ತೆ, ಮುಖ್ಯವಾದ ತೆಗೆದುಕೊಂಡು ಬಿಟ್ರೆ. ಆದರೆ ನನಗನಿಸ್ತು, ಯಾತಕ್ಕೆ ವಿವರವಾಗಿ ಪ್ರಾರಂಭದಿಂದ ಕೊನೆಯವರೆಗೆ ಅವರಿಗೆ ಒಂದು ಡಿಸೆಂಟ್ರಿ ಆದ ಕಾಯಿಲೆ ಬಂದದ್ದನ್ನು ಕೂಡ ವಿವರಿಸುತ್ತಾ, ಅಲ್ಲಿಗೆ ಹೋದ್ರು, ಇಲ್ಲಿಗೆ ಬಂದ್ರು, ಅಲ್ಲಿ ಜಯರಾಮ್ ಬಾಟಿಯಿಂದ ಕಲ್ಕತ್ತಕ್ಕೆ ಬಂದ್ರು, ದಕ್ಷಿಣೇಶ್ವರಕ್ಕೆ ಬಂದ್ರು, ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು ಅಂತ ಹೇಳ್ತಕ್ಕಂಥ ಎಲ್ಲ ವಿವರಗಳನ್ನು ಕೂಡ ಏಕಪ್ರಕಾರವಾಗಿ ಹೇಳಿದ್ರೆ ಹೇಗಿರುತ್ತೆ ಅಂತ ಅನಿಸ್ತು. ಹಾಗೆ ತಯಾರು ಮಾಡಿದೆ. 1 ಗಂಟೆಗೆ ಬೇಕಾಗುವಷ್ಟು ವಿಚಾರ. ಪ್ರತಿ ಶನಿವಾರ ಎಷ್ಟು ಜನ ಬರ್ತಾ ಇದ್ರು ಅಂದ್ರೆ ಆಶ್ಚರ್ಯವಾಗುತ್ತೆ. ಶಾರದಾ ದೇವಿ ಮಹಾತ್ಮ್ಯವನ್ನು ಕುರಿತಾಗಿ ಉಪನ್ಯಾಸ ಮಾಡುವ ಸಂದರ್ಭದಲ್ಲಿ ಏನು ಜನ ಪ್ರಾರಂಭ ಆದ್ರು, ಅದಕ್ಕಿಂತ ಮೊದಲು ಭಗವದ್ಗೀತೆ ಮಾಡ್ತಾ ಇದ್ದೆ, ಅದಕ್ಕೂ ಕೂಡ ಬರ್ತಾ ಇದ್ರು. ಆದ್ರೆ ಇದಕ್ಕೆ ಇನ್ನೂ ಜಾಸ್ತಿ. ಅಷ್ಟೇ ಅಲ್ಲ, ಮಳೆ ಬರಲಿ, ಗುಡುಗು ಬರಲಿ, ಅವತ್ತೆಷ್ಟು ಜನ ಬರಬೇಕು ಅಷ್ಟು ಜನ ಬಂದೇ ಬರ್ತಾ ಇದ್ರು. ಇನ್ನು ಏನೇ ಕಾರ್ಯಕ್ರಮಗಳಿರಲಿ, ಶನಿವಾರ ನಾನು ಮಾಡ್ತಾ ಇದ್ದದ್ದು ಬರ್ತಾ ಇದ್ರು. ಅದೊಂದು ಬಹಳ ಅದ್ಭುತ. ಮಾಡಿದೆ ಮುಕ್ತಾಯ ಆಯಿತು. ಏನು ಅದ್ಭುತವಾದಂತಹ ಮುಕ್ತಾಯ ಆಯಿತು. ಆ ಮುಕ್ತಾಯ ಸಮಾರಂಭವನ್ನು ಕೂಡ ನಾವು ಮಾಡಿದ್ದಾಯ್ತು. ಅದಕ್ಕೆ ಆ ಮುಕ್ತಾಯ ಸಮಾರಂಭಕ್ಕೂ ಕೂಡ ಏನು ಜನ ಬಂದಿದ್ರು, ಏನು ಆಶ್ಚರ್ಯ.
ನಿಮಗೊಂದು ಮಾತು ಹೇಳಬೇಕು ಅಂತ. ಯಾವಾಗ ನಾನು ಶಾರದಾ ದೇವಿ ಜೀವನ ಗಂಗಾ ಅಂತ ಪುಸ್ತಕ ಬರೆದನೋ ಮತ್ತು ಆ ಉಪನ್ಯಾಸವನ್ನು ಪೂರ್ತಿ ಮಾಡಿದ್ನೋ, ಆ ಮೇಲೆಯೇ ನನ್ನ ಈ ಸನ್ಯಾಸ ಜೀವನ ಅಂತ ಇರ್ತಕ್ಕಂಥದ್ದು ರಾಮಕೃಷ್ಣಾಶ್ರಮದಲ್ಲಿ ನಿಜವಾದ ಅರ್ಥದಲ್ಲಿ ಅರಳಿ ಬಂದದ್ದು. ಅಲ್ಲಿವರೆಗೂ ನಾನು ಸನ್ಯಾಸಿಯಾಗಿದ್ದೆ, ಭಗವದ್ಗೀತೆ ಉಪನ್ಯಾಸ ಮಾಡಿದ್ದೆ, ಭಜನೆ ಎಲ್ಲ ಮಾಡ್ತಾ ಇದ್ದೆ, ಜನ ಎಲ್ಲ ಬರ್ತಾ ಇದ್ರು, ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಏನೋ ಸ್ವಾರಸ್ಯ ಬರಲಿಲ್ಲ. ಏನೋ ಭಗವದ್ಗೀತೆ ಮಾಡಿದ್ರು ಅಷ್ಟೇ. ಆದರೆ ಶಾರದಾ ದೇವಿಯವರ ಕುರಿತಾಗಿ ನಾನು ಆ ಅಮೂಲಾಗ್ರವಾಗಿ ಹೇಳಿದಾಗ ಆ ಜನರ ಹೃದಯದಲ್ಲಿ ಒಂದು ಭಾವನೆ ಉತ್ಪನ್ನವಾಯಿತು. ಅಯ್ಯಬ್ಬ, ಅದನ್ನು ಹೇಳೋದಕ್ಕೆ ನನಗೆ ಶಬ್ದವೇ ಸಾಲದು. ಅಷ್ಟೇ ಅಲ್ಲ, ಎಷ್ಟೋ ಜನ ಹೇಳಿದವರಿದಲ್ಲ, ಇದೆಲ್ಲ ಕತೆ ನಾವು ಓದ್ಕೋಬಹುದು ಅಂತ. ಅವ್ರು ಹೇಳಿದ್ರು, ಸ್ವಾಮೀಜಿ ಇಷ್ಟೊಂದು ವಿಚಾರ ಎಲ್ಲಿಂದ ಹೇಳ್ತಾ ಇದ್ದೀರಿ ಅಂತ. ಇನ್ನು ಕೆಲವರು ಹೇಳಿದ್ರು, ಸ್ವಾಮೀಜಿ ಇಲ್ಲಿವರೆಗೆ ನಾವು ಶಾರದಾ ದೇವಿಯವ್ರನ್ನ ಮಿಸೆಸ್ ರಾಮಕೃಷ್ಣ ಅಂತ ತಿಳ್ಕೊಂಡಿದ್ವು, ಈಗಲೇ ನಮಗೆ ಗೊತ್ತಾದವರು ಆದ್ಯಾಶಕ್ತಿ ಜಗನ್ಮಾತೆ ಅಂತ ಹೇಳ್ತಕ್ಕಂಥದ್ದು ಸತ್ಯವಾಗಲಿ. ಆ ಕಡೆ ಶಾರದಾ ದೇವಿಯವರ ಪರಿಚಯವಾಯಿತು, ಈ ಕಡೆ ಜನಗಳಿಗೆ ಶಾರದಾ ದೇವಿಯವರು ನನ್ನ ಪರಿಚಯ ಮಾಡಿಕೊಟ್ಬಿಟ್ರು. ಆವತ್ತಿನಿಂದ ಇವತ್ತಿನವರೆಗೆ ಜನರು ನನ್ನನ್ನು ಯಾವ ರೀತಿಯಲ್ಲಿ ಸ್ವೀಕರಿಸಿದ್ದಾರೋ ಆ ಸ್ವೀಕಾರ ಇವತ್ತಿಗೂ ಹಾಗೇ ಉಳಿದುಕೊಂಡಿದೆ. ಸ್ವಲ್ಪ ಆದರೂ ಹೆಚ್ಚಾಗಬೇಕು ಕಡಿಮೆ ಆಗಬೇಕು ಅಂತಿದೆಯೋ ಇಲ್ವೋ? ಇದೆಲ್ಲ ಆ ಮಹಾಮಾತೆಯ ಅದ್ಭುತವಾದಂತಹ ಕೃಪೆ. ಆ ಕೃಪೆಯನ್ನು ನಾವು ಪಡಿಬೇಕಾದ್ರೆ ಈ ಪ್ರಯತ್ನ, ಯಾವ ಪ್ರಯತ್ನ? ಯಾರ ಟೀಕೆ ಟಿಪ್ಪಣಿಗಳಿಗೂ ಅಂಜದೆಯೇ ನಾವು ಕೈಕೊಂಡ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರುವಂತಹದ್ದು, ಅದು ಬಹಳ ಮುಖ್ಯ. ಅಚ್ಚುಕಟ್ಟಾಗಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಬಂದೆ. 1 ಗಂಟೆ ನನ್ನ ಮುಂದೆ ಕುಳಿತಿರ್ತಕ್ಕಂತಹ ಜನರೆಲ್ಲರೂ ಕೂಡ ಶ್ರದ್ಧಾವಂತರು, ಜವಾಬ್ದಾರಿಯುತರಾದಂತಹ ವ್ಯಕ್ತಿಗಳು, ನಿಜವಾದ ಒಂದು ಭಕ್ತಿಯಿಂದ ಬಂದವರು ಅಂತನ್ನುವ ಈ ಒಂದು ಪ್ರಜ್ಞೆಯಿಂದ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಂಡಿದ್ದೆ. ನಾನು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ನಿರಾಶೆ ಮಾಡಬಾರದು, ಯದ್ವಾ ತದ್ವಾ ಏನೇನೋ ಹೇಳಿ ಅವರಿಗೆಲ್ಲ ನಿರಾಶೆಗೊಳಿಸಬಾರದು. ಶಾರದಾ ದೇವಿಯ ಮಹಿಮೆಯನ್ನು ಸ್ಪಷ್ಟವಾಗಿಯೇ ವ್ಯಕ್ತಪಡಿಸಬೇಕು ಅಂತ ಈ ರೀತಿಯ ಸಂಕಲ್ಪ ಮಾಡಿದೆ. ಶಾರದಾ ಮಾತೆಯು ಕೂಡ ಅನುಗ್ರಹ ಮಾಡಿದರು. ಅನುಗ್ರಹ. ನಾವು ಶ್ರದ್ಧಾಭಕ್ತಿಯಿಂದ ಆ ಪುರುಷ ಪ್ರಯತ್ನವನ್ನು ಮಾಡಿಕೊಂಡು ಬರಬೇಕು. ಪರಮಾತ್ಮನು ಅಂತರಂಗದಲ್ಲಿಯೇ ಅವನು ಕೃಪೆ ಮಾಡ್ತಾ ಇರ್ತಾನೆ. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಹೀಗೆ ಇನ್ನು ಪರಮಾದ್ಭುತವಾದಂತಹ ವಿಚಾರಗಳೆಲ್ಲ ಇವೆ, ಪರಮಾದ್ಭುತವಾದಂತಹ ವಿಚಾರಗಳೆಲ್ಲ ಇವೆ. ಆದರೆ ನಾವು ಸದ್ಯಕ್ಕೆ ಇಷ್ಟಕ್ಕೆ ಸುಮ್ಮನಿರೋಣ. ಆಮೇಲೆ ನಾನು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಮಾಡಿದೆ. ಸುಮಾರು 3 ವರ್ಷ ಸ್ವಾಮಿ ವಿವೇಕಾನಂದರ ಕುರಿತಾದಂಥ ವಿವರಪೂರ್ಣವಾದ ಜೀವನ ಚರಿತ್ರೆ, ಅದನ್ನೇ ವೀರ ಸನ್ಯಾಸಿ ವಿವೇಕಾನಂದ, ವಿಶ್ವ ವಿಜೇತ ವಿವೇಕಾನಂದ, ವಿಶ್ವ ಮಾನವ ವಿವೇಕಾನಂದಲ್ಲಿ ನೀವು ಕಾಣ್ತೀರಿ. ಆದರೆ ನಾನು ರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಮಾತ್ರ ಮಾಡಲಿಲ್ಲ. ಬದಲಾಗಿ ನಾನು ವಚನ ವೇದವನ್ನೇ ಶುರು ಮಾಡಿಬಿಟ್ಟೆ. 7.5 ವರ್ಷ ಅದನ್ನು ಮಾಡಿದೆ ನಾನು. ಆಮೇಲೆ ನನಗೆ ಪನ್ನಂಪೇಟೆಗೆ ವರ್ಗಾವಣೆ ಆಯಿತು. ಇಲ್ಲಿ ಆದರೂ ಕೂಡ ಮಧ್ಯೆ ಮಧ್ಯೆ ಬಂದು ಮಾಡೋಗ್ತಾ ಇದ್ದೆ ಬೇರೆ ಬೇರೆ ಸಂದರ್ಭದಲ್ಲಿ. 7.5 ವರ್ಷ ಆ ವಚನ ವೇದ 1ನೇ ಸಂಪುಟ ಕೂಡ ಪೂರ್ತಿ ಆಗಲೇ ಇಲ್ಲ. ಅದು 1ನೇ ಸಂಪುಟ ಕೂಡ ಪೂರ್ತಿ ಆಗಲೇ ಇಲ್ಲ. ಅಷ್ಟು ವಿವರವಾಗಿ. ಯಾಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಜೀವನ, ಶಾರದಾ ಮಾತೆಯವರ ಜೀವನ, ಇದನ್ನು ವಿವರವಾಗಿ ಮಾಡಿದ್ರಿಂದ ಶ್ರೀರಾಮಕೃಷ್ಣ ಜೀವನವನ್ನು ನಾನು ಬರಿತಾ ಇದ್ದೆ. ವಚನ ವೇದದ ಉಪನ್ಯಾಸ ಇಲ್ಲಿ ಮಾಡ್ತಾ ಇರೋದು, ಕೋಣೆಯಲ್ಲಿ ಕುಳಿತು ಶ್ರೀರಾಮಕೃಷ್ಣ ಜೀವನ ಚರಿತ್ರೆ ಬರೆಯೋದು. ಆ ಬರವಣಿಗೆಯ ಒಂದು ಶೈಲಿ ಅಂತ ಹೇಳ್ತಕ್ಕಂಥದ್ದು ಈ ಮಾತಿನ ಧಾಟಿಯಲ್ಲಿ ತಪ್ಪಿ ಹೋಗ್ಬಿಡ್ತದೆ. ಅದರಿಂದ
ನಾನು ಬರವಣಿಗೆ ಕೈ ಹಾಕಿದ್ದೇನೆ ಹೊರತು ಅದರ ಕುರಿತಾಗಿ ಮಾತನಾಡೋದಕ್ಕೆ ಹೋಗಲಿಲ್ಲ. ಆದರೆ ವಚನ ವೇದವನ್ನು ಉಪಯೋಗಿಸ್ಕೊಂಡೆ ಅಲ್ಲಿ ಪುಸ್ತಕ ಬರೆದೆ. ಆ ಕಡೆ ಆ 4 ಸಂಪುಟ ಅಲ್ಲಿ ತಯಾರಾಯಿತು. ಈ ಕಡೆ 7.5 ವರ್ಷ ಈ ವಚನ ವೇದ ಅಂತ ಹೇಳ್ತಕ್ಕಂಥದ್ದು ಕೂಡ ನಡೆದು ಬಂತು. ಆಗಲೇನೇನೆ ಶ್ರೀರಾಮಕೃಷ್ಣ ಮೇಲೆ, ಶ್ರೀಮಾತೆ ಶಾರದಾ ದೇವಿಯವರ ಮೇಲೆ, ಸ್ವಾಮಿ ವಿವೇಕಾನಂದರ ಮೇಲೆ ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಜನರಲ್ಲಿ ಉದಿಸಿತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಕೆಲವು ಮನೆಗಳಿವೆ. ಆ ಮನೆಗಳಲ್ಲಿ ದೇವರ ಕೋಣೆ ಇದೆ. ಆ ದೇವರ ಕೋಣೆಯಲ್ಲಿ ಬೇರೆ ಯಾವ ದೇವರು ಇಲ್ಲ, ರಾಮಕೃಷ್ಣ, ಶಾರದಾ ಮಾತೆ, ವಿವೇಕಾನಂದರ ಮಾತ್ರವೇ. ಯಾಕೆ? ಓಂ ಸರ್ವದೇವ ದೇವಿ ಸ್ವರೂಪಾಯ ಶ್ರೀರಾಮಕೃಷ್ಣಾಯ ನಮಃ. ಓಂ ಸರ್ವದೇವ ದೇವಿ ಸ್ವರೂಪಿಣ್ಯೇ ಶ್ರೀ ಶಾರದಾ ದೇವಿಯೇ ನಮಃ. ಎಲ್ಲ ದೇವದೇವಿಯರು ಅವರೇ ಆಗಿರುವಾಗ ಬೇರೆ ದೇವರು ಯಾತಕ್ಕೆ? ಯಾವ ದೇವರು ಕೂಡ ಬೇಸರ ಮಾಡಿಕೊಳ್ಳುವುದಿಲ್ಲ, ಇವರನ್ನೇ ನಾವು ಆರಾಧಿಸಿದರೆ ಅಂತ ಅವರು ನೋಡಿ ಯೋಚನೆ ಮಾಡಿ. ಇಂತಿಂತಹದ್ದೆಲ್ಲ ಈ ಬೆಂಗಳೂರಿನಲ್ಲಿ ನಡೆಯಿತು. ರಾಮಕೃಷ್ಣರು ಮನೆ ಮನೆಗೂ ಹೋಗಿ ಆ ಪೂಜಾ ಗೃಹದಲ್ಲೂ ಕೂಡ ಪೂಜೆಯನ್ನು ಸ್ವೀಕರಿಸುವಂತೆ ಆಯಿತು. ಇದೆಲ್ಲ ಶ್ರೀರಾಮಕೃಷ್ಣ ಕೃಪೆಯಿಂದ ಆಯಿತು. ಆದರೆ ನನ್ನ ಪ್ರಯತ್ನ ಕೂಡ ಆಗ ನನಗೆ ಆಸ್ತಮಾ ಇತ್ತು, ಭಯಂಕರವಾದ ಆಸ್ತಮಾ ಇತ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 5:45 ಉಪನ್ಯಾಸ ಪ್ರಾರಂಭ, 5:15 ಕೆಮ್ಮುತ್ತಾ ಇದ್ದೆ. ಕಾಫ ಹೊರಗೆ ಬರ್ತಾ ಇತ್ತು. ಔಷಧದ ಪ್ರಭಾವ. ಕೆಮ್ಮಿ ಕಾಫ ಹೊರಗೆ ಉಗೀತಾ ಇರೋದು. ಏನು ಇವತ್ತು ಉಪನ್ಯಾಸ ಮಾಡೋಕೆ ಆಗ್ತದೋ ಇಲ್ವೋ, ಜನ ಎಲ್ಲ ನಮ್ಮ ಸಾಧುಗಳು ಆಗ್ತದೋ ಇಲ್ವೋ ಸ್ವಲ್ಪ ತಾಳಿ ನೋಡೋಣ ಅಂತ. ನಿಮಗೆ ಆಶ್ಚರ್ಯ ಆಗಬಹುದು. ಉಪನ್ಯಾಸಕ್ಕೆ ಒಂದು 10-15 ನಿಮಿಷಕ್ಕೆ ಮೊದಲು ಎಲ್ಲ ಸ್ತಬ್ಧ. ಹೋದೆ, 1 ಗಂಟೆ ಮಾತನಾಡಬೇಕು. ಕಂಠ, ಎದೆ ಎಲ್ಲ ಬೇಕಾಗುತ್ತೆ ಅದಕ್ಕೆ, ಹೌದು ತಾನೆ? ಬೇರೆ ಯಾವ ಇನ್ಸ್ಟ್ರೂಮೆಂಟ್ ಪ್ರಯೋಜನ ಇಲ್ಲ. ಇಂಥದ್ದನ್ನ 1 ಗಂಟೆ ಮಾಡಿ ಮುಗಿಸಿ ಕೋಣೆಗೆ ಬಂದನೋ ಇಲ್ವೋ ಮತ್ತೆ ಕೆಮ್ಮು, ಆ ಆಸ್ತಮಾದ ಕೆಮ್ಮು. ಹೀಗೆ ಆ ದಿವ್ಯ ಶಕ್ತಿಗಳು ಶ್ರೀರಾಮಕೃಷ್ಣ, ಶ್ರೀಮಾತೆ ಶಾರದಾ ದೇವಿ, ಸ್ವಾಮಿ ವಿವೇಕಾನಂದರು ಈ ಒಂದು ಶರೀರದಿಂದ, ಈ ಒಂದು ಯಂತ್ರದಿಂದ ಅಷ್ಟು ಕೆಲಸ ಮಾಡಿಸ್ಕೊಂಡ್ರು. ಅವರ ಕೃಪೆ. ಆದರೆ ನಾನು ಪ್ರಾಮಾಣಿಕ ಭಾವದಿಂದ ಅದಕ್ಕೆ ದುಡಿದೆ. ಯಾವುದೇ ಬಗೆಯ ನನಗೆ ಅಷ್ಟೊಂದು ಕಷ್ಟ ಇದೆ, ನನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲಾದರೂ ಟ್ರಾನ್ಸ್ಫರ್ ತಗೊಂಡು ಹೋಗ್ತೇನೆ, ಬೇರೆ ಹವಾಮಾನಕ್ಕೆ ಹೋಗ್ತೇನೆ ಅಂತ ಇಲ್ಲ. ಇಲ್ಲೇ ಕುಳಿತು ಈ ರೀತಿಯಲ್ಲಿ ನಾನು ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಸಣ್ಣ ಸಣ್ಣ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿದ್ರಿಂದ, ಸಣ್ಣ ಸಣ್ಣ ಪ್ರಯತ್ನವನ್ನು ಕೂಡ, ಸಣ್ಣ ಸಣ್ಣ ಜವಾಬ್ದಾರಿಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಬಂದಾಗ ನಮ್ಮ ಅಂತಃಶಕ್ತಿ ಜಾಗೃತವಾಗುತ್ತದೆ. ಬಾಲಕ ಸಂಘ ಅದನ್ನು ನಾನು ಯಾವ ರೀತಿ ನೋಡಿಕೊಂಡೆ. ಸುಮ್ಮನೆ ಹುಡುಗರಿಗೆ ಚಾಕ್ಲೇಟ್ ಕೊಟ್ಟಿದ್ದೆಷ್ಟು ಅಷ್ಟೇನೇನು, ಎಷ್ಟು ಅರ್ಥಪೂರ್ಣವಾಗಿ, ಎಷ್ಟು ಆಲೋಚನಾಪೂರ್ಣವಾಗಿ ಅದನ್ನೆಲ್ಲ ಮಾಡಿದೆ ಅನ್ನೋ ಅಹಂಕಾರದಿಂದ ಹೇಳ್ತಾ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಎಷ್ಟೊಂದು ಆಲೋಚನೆ ಕೊಟ್ಟಿದ್ದೇನೆ ನಾನು. ಅದರ ಪರಿಣಾಮವಾಗಿ ನನಗೆ ಎಷ್ಟು ಪ್ರಯೋಜನವಾಯಿತು. ಇತರರಿಗೆ ಕೊಡುವುದರ ಮೂಲಕ ಬೆಳೆಯುವುದು ನಾವು, ಪಡೆಯುವುದು ಅವರು. ಬೆಳೆಯುವುದು ನಾವು, ಕೊನೆಗೆ ನಿಜವಾದ ಅರ್ಥದಲ್ಲಿ ಪಡೆದವರು ನಾವೇ. ಹೀಗೆ ಬಹುಜನರ ಹಿತಕ್ಕಾಗಿ, ಬಹುಜನರ ಸುಖಕ್ಕಾಗಿ ನಾವು ಕರ್ಮವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಉದ್ಧಾರ ನಡೀತದೆ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. ಶ್ರೀ